Hello, Namaste friends. Welcome to the Raman tutorial for GK. ಸೊ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ಬಹಳ ದಿನ ಆಗಿತ್ತು ಕನ್ನಡ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾನು ಟೀಚ್ ಮಾಡಿರ್ಲಿಲ್ಲ. ಸೊ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಫ್ರೆಂಟ್ ಕ್ಲಾಸಸ್ಗಳನ್ನ ನಾನು ನಿಮ್ಗೋಸ್ಕರ ತರ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ನೀವು ಕೊನೆ ತನಕ ನೋಡ್ಬೇಕು. ಜೊತೆಗೆ ಇಲ್ಲಿ ಏನೇ ನಿಮ್ಗೆ ಡೌಟ್ಸ್ ಗಳು ಬಂದ್ರು ಕೂಡ ನೀವು ಕೇಳ್ತಾ ಹೋಗ್ಬೋದು. ಆಬ್ವಿಯಸ್ಲಿ ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ನೀವೇನೆ ಟೆಸ್ಟ್ ಮಾಡ್ಕೊಳ್ಳುವಂತ ಒಂದು ಪ್ರಸಂಗ ಇದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಆಪ್ಷನ್ಸ್ ಗಳು ಇರೋದಿಲ್ಲ. ಆಪ್ಷನ್ಸ್ ಗಳು ಇರ್ಲಾರ್ದಂಗೆನೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಆ ಕ್ವಶನ್ ಪೇಪರ್ ಅನ್ನ ನಾನು ಬಿಡಿಸ್ತಾ ಹೋಗೋಣ. ಎಷ್ಟು ಆಸ್ ಪಾಸಿಬಲ್ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ನಾವು ಮುಗಿಸ್ತಾ ಹೋಗೋಣ. ಎಸ್ ಹೋಪ್ ಸೊ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದ್ರೆ ನಿಮಗೆ ಇದು ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ. ಹಾಗಾದ್ರೆ ನಾವೀಗ ಒಂದೊಂದನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆನ್ಸರ್ ಏನೇ ಇದ್ರು ಕೂಡ ನಾನು ಪಕ್ಕಕ್ಕೆ ಬರಿತಾ ಹೋಗ್ತೀನಿ. ಇಷ್ಟು ದಿನ 4 ಆಪ್ಷನ್ಸ್ ಗಳಿತ್ತು, ನಾವು ಆನ್ಸರ್ ಮಾಡ್ಬಿಡ್ತಾ ಇದ್ವಿ, ಗೆಸ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಂಡ್ ಬಂದಿರುವಂತದ್ದು ಇದು ಯಾವ್ದು ಮೇಡಮ್ ಅಂದ್ರೆ GPSTR ಪತ್ರಿಕೆ 3 ಕನ್ನಡ 6ರಿಂದ 8ನೇ ತರಗತಿಗಳ ಒಂದು ಶಿಕ್ಷಕರಿಗೆ ತಗೊಳ್ಳುವಂತ 100 ಅಂಕಗಳಿಗೆ ಕೇಳಲ್ಪಡ್ತಕ್ಕಂತ ಪೇಪರ್ 3 ಕನ್ನಡ ಪ್ರಶ್ನೆ ಪತ್ರಿಕೆ. ಇದು ಆಕ್ಚುಲಿ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಯೂಸ್ ಆಗುತ್ತೆ. 2022ರಲ್ಲಿ ಬಿಟ್ಟಿರುವಂತ ಒಂದು ಮಾಡೆಲ್ ಕ್ವಶನ್ ಪೇಪರ್, ಸರ್ಕಾರದಿಂದ ಬಿಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್. ಕ್ಲಿಯರಾ? ಯಾಕೆಂದ್ರೆ ಇಷ್ಟೆಲ್ಲ ಮಾಹಿತಿ ನಾನು ನಿಮಗೆ ಕೊಡ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ಯಾವ್ದು ಏನು ಅಂತ ಅನ್ಸ್ಬಿಡತ್ತಲ್ವಾ. ಎಸ್, ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ಈಗ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತ ಇದೆ. ನಾನೀಗ ನಿಮಗೆ ಯಾವುದೇ ಕ್ಲೂಸ್ ಅನ್ನ ಕೊಡಲ್ಲ. ಇಲ್ಲಿವರೆಗೂ ಕೂಡ ನೀವು ಕಲ್ತಿರ್ತೀರಾ, ಇಲ್ಲಿವರೆಗೂ ಕೂಡ ನೀವು ಓದಿರ್ತೀರಾ. ಅಫ್ಕೋರ್ಸ್ ಇವತ್ತದ್ರ ಒಂದು ಟೆಸ್ಟಿಂಗ್ ನಡೆಯುತ್ತೆ. ಹಾಗಾದ್ರೆ ಕೊಟ್ಟಿರೋಂತ ಪದಗಳಿಗೆ ಸಮನಾರ್ಥಕ ಪದಗಳನ್ನ ಬರೆಯಿರಿ ಅಂತ ಇದೆ. ಇದು ನೀವು GPSTR 3rd ಪೇಪರ್ ಕನ್ನಡ, ಯಾರು ಸೋಷಿಯಲ್ ಸೈನ್ಸ್ ಇದೀರಾ, ಯಾರು ಲೈಫ್ ಸೈನ್ಸ್ ಇದೀರಾ, ಅದಲ್ದಂಗೆ ಯಾರು ಮ್ಯಾಥಮೆಟಿಕ್ಸ್ ಇದೀರಾ, ಇವ್ರಿಗೆಲ್ರಿಗೂ ಕೂಡ ಹೆಲ್ಪ್ ಆಗುವಂತ ಪತ್ರಿಕೆ. ಆಮೇಲೆ ಇಂಗ್ಲಿಷ್ನವ್ರಿಗೂ ಕೂಡ 25 ಮಾರ್ಕ್ಸ್ ಹೆಲ್ಪ್ ಆಗುತ್ತೆ. HSTRನವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ, ಇಲ್ಲಿ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ, ಶುಶ್ರೂಷೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹೀಗಂದ್ರೆ ಏನು, ಇದಕ್ಕೆ ಸಮನಾರ್ಥಕ ಪದವನ್ನ ನೀವೀಗ ಆಯ್ಕೆ ಮಾಡಿ ನನಗೆ ಹೇಳಿ. ಕಮಾನ್ ಕ್ವಿಕ್, ಇವತ್ ನಿಮ್ದೇ. ನಾನು ಹೇಳಿದ್ದೀನಲ್ಲ, ಇವತ್ತು ದಿನ ನಿಮ್ದೇನೆ. ಯಾವುದೇ ಆಪ್ಷನ್ಸ್ ಗಳನ್ನ ನಾನು ಇಲ್ಲಿ ನಿಮಗೋಸ್ಕರ ಕೊಟ್ಟಿಲ್ಲ. ಎಸ್, ಬರ್ಲಿ ಉತ್ತರ. ಒಂದು ಉತ್ತರ ಬರ್ತಾ ಇಲ್ಲ ಯಾಕೋ. ಕಮಾನ್ ಕ್ವಿಕ್. ಎಲ್ಲರೂ ಸ್ಟಡಿ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ರಿಲ್ಯಾಕ್ಸ್ ಆಗೋರ್ ಸಂಖ್ಯೆ ಜಾಸ್ತಿ ಆಗಿದೆ, ಓದೋರ್ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಓಕೆ, ಆಲ್ಮೋಸ್ಟ್ ದಾದಿ ಅಂತ ಹೇಳ್ತಾರೆ, ಬಾಗಿಲು, ಆಮೇಲೆ ಬಗ್ಗ, ಆಮೇಲೆ ಮೌಢ್ಯತೆ, ಏನೇನೋ ಹೇಳ್ತಿದ್ದೀರಪ್ಪ ಉತ್ತರನ. ನೋಡೋಣ. ಈ ಶುಶ್ರೂಷೆ ಅಂತಕ್ಕಂಥ ಪದವನ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ದಾದಿಯರು ಅಂತ ಹೇಳಿ ಹೇಳ್ತೀವಿ. ನಾವು ಇನ್ನೊಂದು ಪದವನ್ನ ಕೂಡ ಯೂಸ್ ಮಾಡ್ಬೋದು, ಸೂಲಗಿತ್ತಿ ಅಂತಾನೂ ಕೂಡ ಹೇಳ್ತೀವಿ. ಹೆರಿಗೆ ಮಾಡಿಸೋ ಅಂತವ್ರಿಗೆ ನಾವು ಈ ಶುಶ್ರೂಷೆ ಅಂತ ಹೇಳಿ ಕರಿತೀವಿ. ಸೂಲಗಿತ್ತಿ ಅಂತ ಅನ್ಬೋದು, ಅಥವಾ ದಾದಿಯರು ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಇನ್ನ ಕದ ಅಂತಂದ್ರೆ ಇಲ್ಲಿ ನಮ್ಗೆ ಪರ್ಯಾಯ ಪದಗಳು ಅಂತಂದಾಗ ಬೇರೆ ಆಗತ್ತೆ. ಇಲ್ಲಿ ನಮ್ಗೆ ಸಮನಾರ್ಥಕ ಪದಗಳು ಕೇಳಿರೋದ್ರಿಂದ ಬಾಗಿಲು ಅಲ್ವಾ. ಕದಕ್ಕೆ ನಾವು ಒಂದೊಂದ್ ಬರ್ದ್ರೆ ಸಾಕು, 2 3 ಬರಿಬೇಕು ಅನ್ನೋ ಒಂದು ಯೋಚನೆ ನಿಮ್ ತಲೆಯಲ್ಲಿ ಬರಬಾರ್ದು. ಪಾಶ ಅಂದ್ರೆ ಏನಿಲ್ಲಿ, ಎಷ್ಟೋ ಜನ ಏನು ಹಗ್ಗ ಅಂತ ಹೇಳಿ ಹೇಳ್ತಿದ್ದೀರಾ, ಹೌದಾ? ಎಕ್ಸಾಕ್ಟ್ಲಿನಾ? ನೋಡಿ, ಯೋಚನೆ ಮಾಡಿ ಇನ್ನೊಂದ್ಸಲ ಎಲ್ಲರೂ. ಎಷ್ಟೋ ಜನ ತಪ್ಪು ಕೂಡ ಹಾಕ್ ಬಂದಿರ್ತಾರೆ ಒಂದೊಂದ್ಸಲ ಗೊತ್ತಾಗ್ಲಾರ್ದಂಗೆ. ಬಟ್ ಆ ರೀತಿ ಆಗ್ಬಾರ್ದು. ಓಕೆ, ಇದನ್ನ ನಾವು ಪಾಶ ಅಂತಂದ್ರೆ ನೀವು ಹೇಳಿರೋ ರೀತಿ ಸರಿಯಾಗಿದೆ, ವೆರಿ ಗುಡ್. ಪಾಶ ಅಂತಂದ್ರೆ ಹಗ್ಗ ಅಂತ ಹೇಳಿ ಕರಿತೀವಿ, ಅಥವಾ ಪಾಸಿ ಅಂತ ಹೇಳಿ ಕೂಡ ಕರಿತೀವಿ ಅಲ್ವಾ. ಹಗ್ಗ ನಾವು ಬಿಗಿದುಕೊಳ್ಳೋದು ಅಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಕುಣಿಕೆ ಅಥವಾ ಕೊರಳ ಹಗ್ಗಕ್ಕೆ ನಾವು ಪಾಶ ಅಂತ ಹೇಳಿ ಕರಿತೀವಿ. ಅಂಧಕಾರ, ಸೊ ಅಂಧಕಾರಕ್ಕೆ ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ,
ಪಾಶ ಅಂದ್ರೆ ವಿಷ ಅಂತಿದಿರಲ್ಲ, ಯಾಕೆ? ಹಗ್ಗ ಅಲ್ವಾ? ಕೊರಳ ಹಗ್ಗ ಅಂತೇಳಿ ಕೂಡ ಹೇಳ್ಬೋದು, ಕುಡಿಕೆ ಅಂತಲೂ ಕೂಡ ಕರಿಬಹುದು. ಹಗ್ಗ. ಎಸ್, ಅಂಧಕಾರ, ಡಾರ್ಕ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ, ಕತ್ತಲು ಅಂತ ಹೇಳ್ತೀವಲ್ವಾ. ಹಸುಳೆ ಅಂತಂದ್ರೆ ಹಸುಳೆ ಅಂತಂದ್ರೆ ಬೇಗ ಬರ್ಲಿ, ಹಸುಳೆಗೆ ಏನ್ ಬರುತ್ತೆ? ಸಮಾನಾರ್ಥಕ ಪದ. ಇದೊಂಥರ ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ಟೈಮ್ ವೇಸ್ಟ್ ಆಗಲ್ಲ ನೋಡಿ. ಒಂದೇ ಟೈಮ್ ನಲ್ಲಿ 5 ಅಂಕಗಳನ್ನ ನಾನು ತಕೊಂಡ್ಬಿಡ್ಬೋದು. ಹಸುಳೆಗೆ ಏನು ಬರ್ಲೇ ಇಲ್ಲ. ಕತ್ತಲು, ಓಕೆ, ಅದು ಆಯ್ತು. ನಾನೀಗ ಹಸುಳೆ ಕೇಳ್ತಾ ಇದ್ದೀನಿ. ಹಸುಳೆಗೆ ಏನ್ ಬರ್ತಾ ಇದೆ? ಕೂಸು, ಮಗು ಅಂತ ಹೇಳಿ ಕೂಡ ಎಲ್ಲರೂ ಉತ್ತರವನ್ನ ಹೇಳ್ತಾ ಇದ್ದೀರಾ. ನಾವ್ ಸೈಕಾಲಜಿನಲ್ಲೆಲ್ಲ ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಲ್ಲ. ಹಸುಳೆ ಅಂತಂದ್ರೆ ಏನು? ಹಸುಳೆ ಅನ್ನೋದಕ್ಕೆ ಶಿಶು ಸರಿಯಾದಂತ ಸಮಾನಾರ್ಥಕ ಪದ ಅಂತ ಹೇಳ್ಬೋದು ಅಲ್ವಾ. ಶಿಶು ಆಗಿರ್ಬೋದು, ಮಗು ಆಗಿರ್ಬೋದು, ಕಂದಮ್ಮ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗುತ್ತೆ? ಸಮಾನಾರ್ಥಕ ಪದ ಆಗತ್ತೆ. ವೆರಿ ಗುಡ್, ಬ್ಯೂಟಿಫುಲ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ನೋಡಿ. ಇದೇನ್ರ ನೀವು ಮಾಡ್ಬಿಟ್ರಿ ಅಂದ್ರೆ 5 ಅಂಕಗಳು ನಿಮಗೆ ಕಳೆಯಕ್ ಸಾಧ್ಯನೇ ಇಲ್ಲ. ಆರಾಮಾಗಿ 100ಕ್ಕೆ 100 ತಕೊಳ್ಬಹುದು. ಕನ್ನಡ ವಿಷಯ ಅಷ್ಟು ಚೆನ್ನಾಗಿರುತ್ತೆ. ನೋಡೋಣ, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಕೊಟ್ಟಿರುವಂತ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ ಅಂತ. ವಿರುದ್ಧಾರ್ಥಕ ಪದಗಳು ಅಂದ್ರೆ ಆಪೋಸಿಟ್ ಪದಗಳು. ಇದಕ್ಕೆ 5 ನಿಮಿಷದಲ್ಲಿ ನೀವೆಲ್ಲರೂ ಆನ್ಸರ್ ಅನ್ನ ಹೇಳ್ಬಿಡ್ತೀರಾ. ಆಯಾಸ ಇದೆ. ಸೊ ಆಯಾಸ ಪದಕ್ಕೆ ಆಪೋಸಿಟ್ ವರ್ಡ್ ಏನ್ ಬರುತ್ತೆ? ಹಸುಗೂಸು ಬರುತ್ತೆ. ಕೂಸು, ಶಿಶು, ಮಗು ಏನ್ ಬೇಕಾದ್ರೂ ಬರೀರಿ. ಹಸುಳೆಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಬರಿಬೇಕು. ಎಸ್, ವೆರಿ ಗುಡ್ ವೆರಿ ಗುಡ್. ಇಲ್ಲಿ ಆಯಾಸಗೆ ಏನ್ ಮಾಡ್ಬೇಕು? ನಿರಾಯಾಸ ಅಲ್ವಾ? ನಿರಾಯಾಸ. ಆಯಾಸ ಅಂದ್ರೆ ತುಂಬಾ ಸುಸ್ತಾಗೋದು, ನಿರಾಯಾಸ ಅಂತಂದ್ರೆ ಸುಸ್ತ ಆಗದೆ ಇರೋದು. ಪುಣ್ಯ, ಪುಣ್ಯಗೆ ಯಾರು ಹೇಳಲೇ ಇಲ್ಲ. ಪುಣ್ಯಗೆ ಸುಸ್ತು ಅಂತ ಹೇಳ್ತಿದ್ರ. ಸುಸ್ತು, ಆಯಾಸ, ಸುಸ್ತು ಎಲ್ಲ ಸಮಾನಾರ್ಥಕ ಪದಗಳು. ಅರ್ಥ ಆಯ್ತಾ? ನಾವ್ ಕೇಳ್ತಾ ಇರೋದಿಲ್ಲಿ ಆಪೋಸಿಟ್ ವರ್ಡ್ಸ್ ಗಳನ್ನ ಕೇಳ್ತಾ ಇರೋದು. ವೆರಿ ಗುಡ್. ಸಿಂಧು ಅವ್ರು ಹೇಳಿದ್ರು ನೋಡ್ರಿ, ಫಸ್ಟ್ ಪಾಪ. ಪುಣ್ಯಕ್ಕೆ ಪಾಪ ಆಪೋಸಿಟ್ ವರ್ಡ್ ಆಗತ್ತೆ. ಕಹಿ, ಆರಾಮಾಗಿ ಹೇಳ್ತಿದ್ದೀರಾ. ಲಕ್ಷ್ಮೇಶ್ ಅವರು ಎಲ್ಲರೂ ಕೂಡ ನೋಡಿ ಎಷ್ಟು ತುಂಬಾ ಸಿಂಪಲ್ ಆಗಿ ಆನ್ಸರ್ ಹೇಳ್ತಿದ್ದೀರಾ. ಸಿಹಿ, ಕಹಿ, ಸಿಹಿ. ಕಹಿ ಅಂತಂದ್ರೆ ತುಂಬಾ ವಿಷಕಾರಿಯಾಗಿರೋದು ಅಥವಾ ವಿಷವಾಗಿರೋದು. ಸಿಹಿ ಅಂದ್ರೆ ತುಂಬಾ ಸ್ವೀಟ್ ಆಗಿರುತ್ತಲ್ವಾ. ಉತ್ಸಾಹಕ್ಕೆ ಏನ್ ಬರುತ್ತೆ? ನಿರುತ್ಸಾಹ ಬರುತ್ತೆ. ಉತ್ಸಾಹಕ್ಕೆ ಏನ್ ಬರುತ್ತೆ? ವೆರಿ ಗುಡ್, ಬ್ಯೂಟಿಫುಲ್. ನಾನು ಹೇಳೋದ್ಕಿಂತ ಮುಂಚೆನೆ ತುಂಬಾ ನೀವು ಎಲ್ಲರೂ ಕೂಡ ಉತ್ಸಾಹದಿಂದ, ನಿರುತ್ಸಾಹದಿಂದ ಆನ್ಸರ್ ಮಾಡ್ತಾ ಇಲ್ಲ, ಉತ್ಸಾಹದಿಂದ ಆನ್ಸರ್ ಅನ್ನ ಮಾಡ್ತಾ ಇದ್ದೀರಾ. ಅಶಾಂತಿ ನೋಡಿ, ಇಷ್ಟು ಸಿಂಪಲ್ ಆಗಿ ನಿಮ್ಗೆ GPSTR 3rd ಪೇಪರ್ ಕನ್ನಡ ಇರುತ್ತೆ. ಇಷ್ಟು ಸಿಂಪಲ್ ಮೇಡಮ್. ಮತ್ತೆ KPSC ಮೌಲಾನಾ ಆಜಾದ್ಗೂ ಕೂಡ ಕನ್ನಡ 35 ಮಾರ್ಕ್ಸ್ ಗೆ ಇದೇ ತರ ಇರುತ್ತೆ. ನಾನು ಕ್ವಶನ್ ಪೇಪರ್ ತೋರಿಸ್ತೀನಿ. ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಇವತ್ತು ತಗೊಂಡ್ ಬಂದಿದ್ದೀನಿ ನಿಮ್ಗೋಸ್ಕರ. ಸೊ ನೋಡಿ, ಇದಕ್ಕೆ ನಿಮಗೆ 1, 2, 3, 4, 5 ಮಾರ್ಕ್ಸ್. ನೆಕ್ಸ್ಟ್, ಕೊಟ್ಟಿರುವಂತ ನುಡಿಗಟ್ಟುಗಳ ಅರ್ಥವನ್ನ ಬರೆಯಿರಿ. ಈಗ ನಿಮಗೆ ಒಂದಷ್ಟು ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗತ್ತೆ. ಈ ಕಿಡಿಕಾರು ಪದದ ಅರ್ಥ ಏನು? ಬೇಗ ಬೇಗ ಬರ್ಬೇಕು. ಕಿಡಿಕಾರು ಯಾರು ಹೇಳ್ತೀರಾ? ಫಸ್ಟ್ ಯಾರು ಹೇಳ್ತೀರಾ? ಕಿಡಿಕಾರು ಅಂದ್ರೆ ಏನು? ಈ ಪದದ ಅರ್ಥ. ಇವೆಲ್ಲವೂ ಕೂಡ ಕೊಟ್ಟಿರುವಂತದ್ದು ನುಡಿಗಟ್ಟುಗಳು. ನುಡಿಗಟ್ಟುಗಳು ಪ್ರತಿನಿತ್ಯ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡ್ತಕ್ಕಂತ ಪದಗಳೇನಿದೆ, ಕಂಪ್ಲೀಟ್ ಆಗಿ ನುಡಿಗಟ್ಟುಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಲ್ವಾ. ಎಸ್, ಯಾರು ಹೇಳ್ತೀರಪ್ಪ ಆನ್ಸರು? ಕೋಪದಿಂದ ರೇಗಾಡು, ಹಂಗೆಲ್ಲ ಮಾಡ್ಕೋಬಾರ್ದು. ನೀವು ಒಂದೇ ಅರ್ಥ ಹೇಳ್ಬೇಕು. ಅಲ್ಲಿ 3-4 ಉದ್ದುದ್ದ ಅರ್ಥವನ್ನ ಹೇಳಿದ್ರೆ ನಡೆಯೋದಿಲ್ಲ. ಸೊ ಕಿಡಿಕಾರು ಅನ್ನೋದಕ್ಕೆ ನಿಮ್ಮೆಲ್ಲರ ಉತ್ತರಗಳನ್ನ ನಾನು ಗಮನಕ್ಕೆ ತೆಗೆದುಕೊಂಡೆ. ಆಲ್ಮೋಸ್ಟ್ ನಿಮ್ಮ ಉತ್ತರಗಳು ಸರಿ ಇದೆ. ವಿಷಕಾರು ಬರುತ್ತೆ, ಬೆಂಕಿ ಹಚ್ಚು ಅನ್ನೋದು ಕೂಡ ಬರುತ್ತೆ, ಹೊಟ್ಟೆ ಕಿಚ್ಚು ಅನ್ನೋದು ಕೂಡ ಬರುತ್ತೆ ಅಲ್ವಾ. ಹೊಟ್ಟೆ ಕಿಚ್ಚು, ಕಿಡಿಕಾರು ಅಂತಂದ್ರೆ ಒಬ್ರ ಮೇಲೆ ಸಿಟ್ಟಾಗುವಂಥದ್ದು, ಅದಕ್ಕೆ ಕೋಪಗೊಳ್ಳು, ಇವೆಲ್ಲ ಬರಲ್ಲ. ಕೆಲವೊಂದು ಮಾತ್ರ ನಾವಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಏನನ್ನ ಆಯ್ಕೆ ಮಾಡ್ಬೇಕು ಮೇಡಮ್ ಹಾಗಿದ್ರೆ ಅಂತಂದ್ರೆ, ನಾನು ನಿಮಗೆ ಹೇಳಿದೀನಿ, ಸುಮಾರು ಸಲ ಹೇಳಿದೀನಿ. ಈ ತರ ಕ್ವಶನ್ಸ್ ಗಳು ಬಂದಾಗ ತುಂಬಾ ಕೇರ್ಫುಲ್ ಆಗಿ ನೀವು ಆನ್ಸರ್ಸ್ ಗಳನ್ನ ಮಾಡ್ಬೇಕು. ಬೆಂಕಿ ಹಚ್ಚು ಅನ್ನೋದು ಪದ ಸರಿ ಆಗತ್ತೆ. ಓಕೆ, ಇನ್ನ ಬೇರೂರು ಅಂತ ಇದೆ. ಬೇರೂರು, ಇಲ್ಲೇ ಅವನು ಬಂದು ಬೇರೂರ್ ಬಿಟ್ಟ ಅಂದ್ರೆ ಇಲ್ಲೇ ಬಂದವನು ನೆಲೆಗೊಂಡ. ಹಾಗಾದ್ರೆ
ಈ ಬೇರೂರು ಅನ್ನೋ ಪದಕ್ಕೆ ಸರಿಯಾದಂತ ಒಂದು ಅರ್ಥ ಯಾವುದು? ಗಟ್ಟಿಯಾಗಿ ಒಂದು ಕಡೆ ನೆಲೆಯೂರೋದು. ಉದ್ದಕ್ ಬರ್ಕೊಂಡು ಹೋಗ್ಬಾರ್ದು. ಒಂದೆರಡು ಪದಗಳಲ್ಲಿ ಅದು ಮುಗ್ದೋಗ್ಬಿಡ್ಬೇಕು. ಅದಕ್ಕೆ ನಾವು ನುಡಿಗಟ್ಟುಗಳ ಅರ್ಥ ಅಂತೇಳಿ ತಿಳಿಸೋದು. ಇನ್ನ ನೀರಿಗೆ ಹಾಕು. ನೀರಿಗೆ ಹಾಕು ಅಂತಂದ್ರೆ ಈ ಒಂದು ಪದದ ಅರ್ಥ ಏನು ಹೇಳಿ? ನನಗೆ ಕೆಲವೊಂದು ಸಿಕ್ಕು, ನೀವ್ ಹೇಳ್ತಾ ಇಲ್ಲ. ನೀರಿಗೆ ಹಾಕು ಈ ಪದದ ನುಡಿಗಟ್ಟಿನ ಅರ್ಥ ಏನು? ನೀರಿಗೆ ಹಾಕು. ಎಸ್, ವೆರಿ ಗುಡ್, ವೆರಿ ಗುಡ್. ಬೇಗ ಬೇಗ ಬರ್ಬೇಕು. ನೀರಿಗೆ ಹಾಕು ಅಂತಂದ್ರೆ ವೆರಿ ಗುಡ್. ರಾಜೇಶ್ವರಿ ಅವ್ರು ಹೇಳಿದ್ರು ನೋಡ್ರಿ, ವ್ಯರ್ಥ ಮಾಡು ಅಂತ. ಇಲ್ಲೇ ನೀವು ಒಂದ್ ಅಂಕಗಳನ್ನ ಕಳ್ಕೊಂಡ್ಬಿಡ್ಬೇಕಾಗತ್ತೆ. ಸ್ವಲ್ಪ ಅರ್ಥ ಆಯ್ತಾ? ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಅಂತಂದ್ರೆ ಆರಾಮಾಗಿ ಇಲ್ಲಿ ಆನ್ಸರ್ಗಳು ಹೋಗ್ಬಿಡುತ್ತೆ. ನಾಶ ಮಾಡು ಇವೆಲ್ಲವನ್ನು ಬರೆಯಕ್ಕಾಗಲ್ಲಮ್ಮ. ವ್ಯರ್ಥ ಮಾಡು, ಅದಕ್ಕೆ ಅಂತ ಕೆಲವೊಂದು ಪದಗಳಿರುತ್ತೆ. ಅದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು. ಎಸ್, ನೆಕ್ಸ್ಟ್ ಮುಖ ಅರಳು ಅಂತ ಇದೆ. ಮುಖ ಅರಳುಗೆ ಏನ್ ಮಾಡ್ತೀರಾ ನೋಡಿ, ಬೇಗ ಬೇಗ ಬರ್ಲಿ ಉತ್ತರ. ಮುಖ ಯಾವಾಗ ಅರಳುತ್ತೆ? ಮುಖ ಅರಳು ಅಂತಂದ್ರೆ ಮುಖ ಏನ್ ಅರಳುತ್ತಾ? ಎಸ್, ಕಮಾನ್ ಕ್ವಿಕ್. ಮುಖ ಅರಳು ಅನ್ನೋದಕ್ಕೆ ಸಂತೋಷವಾಗು, ಸಂತೋಷವಾಗು. ಎಷ್ಟ್ ಜನ ಆನ್ಸರ್ ಕೊಟ್ರಿ? ನಗುವುದು, ಖುಷಿ ಆಗುವುದು, ಸಂತೋಷವಾಗುವುದು ಅಲ್ವಾ? ಇದಕ್ಕೆಲ್ಲ ನಾವು ಮುಖ ಅರಳ್ತ್ ನೋಡೋಳ್ದು. ಎಷ್ಟ್ ಚೆನ್ನಾಗಿ ಈ ಮಾತ್ ಕೇಳಿದ ತಕ್ಷಣ ಮುಖ ಅರಳ್ತ್ ನೋಡು ಅಂತ ಹೇಳ್ತೀವಲ್ವಾ, ಆ ತರ. ಮತ್ತೆ ಎತ್ತಿದ ಕೈ ಅಂತಂದ್ರೆ ನೀವೆಲ್ರೂ ಹೇಳಿದ್ರಿ, ತುಂಬಾ ಪರಿಣಿತಿಯನ್ನ ಪಡೆಯೋದಕ್ಕೆ ಎತ್ತಿದ ಕೈ ಅಂತ ಹೇಳಿ ಕರಿತೀವಿ ಅಲ್ವಾ? ಪರಿಣಿತ. ಸೊ ಪರಿಣಿತನಿಗೆ ನಾವು ಎತ್ತಿದ ಕೈ ಅಂತ ಹೇಳಿ ಕರಿತೀವಿ. ಎಸ್, ವೆರಿ ಗುಡ್. ನೆಕ್ಸ್ಟ್ ಈಗ ಗಾದೆ ಮಾತುಗಳನ್ನ ನಾವು ತುಂಬಬೇಕು. ರೆಡಿ ಇದ್ದೀರಾ ಗಾದೆ ಮಾತುಗಳನ್ನ ತುಂಬೋದಕ್ಕೆ? ಇದನ್ನ ಕೇಳ್ತಾರ ಅಂದ್ರೆ 100% ಕೇಳೇ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿ ನೀವು ಡೌಟ್ ಇಟ್ಕೊಳಕ್ ಹೋಗ್ಬೇಡಿ. ಕೇಳ್ತಾರೆ ಅಂದ್ರೆ ಕೇಳೇ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ತುಂಬಿದ ಕೊಡ, ಮಾತು ಬಲ್ಲವನಿಗೆ ಜಗಳವಿಲ್ಲ, ತಾಳಿದವನು ಕೂತು ತಿಂದರೆ ಗಿಡವಾಗಿ ಬಗ್ಗದ್ದು. ಎಸ್, ಬರ್ಲಿ ಆನ್ಸರ್ಸ್. ಹಾಗಾದ್ರೆ ನಿಪುಣರಾಗಿರ್ಬೋದು, ಪರಿಣಿತರಾಗಿರ್ಬೋದು, ಆಮೇಲೆ ಜಾಣ್ಮೆ ಉಳ್ಳವರಾಗಿರ್ಬೋದು, ಇವ್ರಿಗೆಲ್ಲ ತುಂಬಾ ಎತ್ತಿದ ಕೈ. ಅವ್ನ್ ಈ ಕೆಲ್ಸ ಮಾಡೋದ್ರಲ್ಲಿ ಎತ್ತಿದ ಕೈ ಅವನು ಅಂತ ಹೇಳ್ತೀವಿ. ಅಂದ್ರೆ ಹೈಲಿ ಟ್ಯಾಲೆಂಟೆಡ್ ಇದೆ ಅವನಿಗೆ ಅಂತ ಅರ್ಥ ಅಲ್ವೇನ್ರಿ? ಎಸ್, ಬರ್ಲಿ ಬರ್ಲಿ, ಬೇಗ ಬರ್ಲಿ ಉತ್ತರ. ಈಗ ಆರಾಮಾಗಿ ಒಂದ್ 2 ಮಿನಿಟ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ಬಿಡ್ಬೋದು. ಗಾದೆ ಮಾತುಗಳು ಕೆಲವೊಂದು ಈಸಿ ಆಗಿರುವಂತ ಗಾದೆ ಮಾತುಗಳಿಗಿಂತಲೂ ಕೂಡ ಕೆಲವೊಂದು ಟಫ್ ಆಗಿರುವಂತ ಗಾದೆ ಮಾತುಗಳನ್ನ ಕಲ್ತು ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ 5 ಅಂಕಗಳಿಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ GPST ಎಕ್ಸಾಮ್ಸ್ ಅಂತ ಏನ್ ಕರಿತೀವಿ, ಆ ಎಕ್ಸಾಮ್ಸ್ ಅಲ್ಲಿ ಕರೀತಾರೆ. ಬಹಳಷ್ಟಿದಾವೆ ಗಾದೆ ಮಾತುಗಳು. ಯಾಕೆ ಅಂತಂದ್ರೆ ನಾವೇನು ಜಾಸ್ತಿ ಹೇಳೋ ಅವಶ್ಯಕತೆ ಬೀಳಲ್ಲ ನಿಮ್ಗೆ. ಏನ್ ಬರುತ್ತೆ ಅಂತಂದ್ರೆ ನೋಡಿ, ಹರಟೆಗೆ ವಾಹನ ಬೇಕಿಲ್ಲ, ವಿಮಾನಕ್ಕೆ ರಸ್ತೆ ಬೇಕಿಲ್ಲ ಅಂತ ಹೇಳಿ, ಹತ್ತೋಕೆ ಮೊದಲು ಕುದುರೆ ನೋಡು, ಬಿತ್ತೋಕೆ ಮೊದಲು ನೆಲ ನೋಡು ಅಂತ ಹೇಳಿ, ಹಾಳು ತೋಟಕ್ಕೆ ನೀರು ಹಾಯಿಸಿ ಬೀಳು ರೆಟ್ಟೆ ಬಿದ್ದು ಹೋಯಿತು ಅನ್ನೋದಾಗ್ಲಿರ್ಲಿ. ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಗಾದೆ ಮಾತುಗಳನ್ನ ಸ್ವಲ್ಪ ಸಂಗ್ರಹ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೇದು. ತುಂಬಿದ ಕೊಡ ತುಳುಕುವುದಿಲ್ಲ ಅಲ್ವಾ? ಆರಾಮಾಗಿ ನೀವೇನ್ ಮಾಡ್ಬೋದು, ಇಲ್ಲಿ 1 ಅಂಕನ ಗಳಿಸ್ಕೊಂಡ್ಬಿಡ್ಬೋದು. ನಾನ್ ಪೂರ್ತಿ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ ನಿಮಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಆಫ್ ಕೋರ್ಸ್ ಇದು ಯಾರು ಬಯಲಿಲ್ಲ ಹೇಳಿ? ಊಟ ಬಲ್ಲವನಿಗೆ ರೋಗವಿಲ್ಲ ಅಲ್ವಾ? ನಾನ್ ಜಾಸ್ತಿ ಬರೆಯಲ್ಲ, ಇಷ್ಟೇ ಬರ್ದ್ಬಿಡ್ತೀನಿ. ತಾಳಿದವನು ಬಾಳಿಯಾನು. ವೆರಿ ಗುಡ್. ಇವತ್ತು ನಿಮ್ಮ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ಈ ತರ ಕ್ವಶನ್ ಪೇಪರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಕೂತು ತಿಂದ್ರೆ ಕುಡಿಕೆ ಹೊನ್ನು ಸಾಲದು ಅಂತ ಹೇಳ್ತೀವಿ. ಎಲ್ಲರೂ ಮಾಡಿಟ್ಟಿದ್ದನ್ನ ನಾವು ಕೂತ್ಕೊಂಡು ತಿಂತಾ ಹೋದ್ವಿ ಅಂತಂದ್ರೆ ನಾವು ವರ್ಷ ಪೂರ್ತಿ ದುಡ್ದಿದ್ದೆಲ್ಲಾನು ಕೂಡ ನೀರ್ನಲ್ಲಿ ಹೋಮ ಮಾಡ್ದಂಗಿರುತ್ತೆ. ಎಷ್ಟು ದುಡಿತೀವೋ, ಎಷ್ಟು ನಾವು ಕೆಲಸ ಮಾಡ್ತೀವೋ ಅಷ್ಟಕ್ ನಾವು ಇದು ಖರ್ಚು ಮಾಡ್ತಾ ಇರ್ಬೇಕು. ಖರ್ಚು ಮಾಡಿದಷ್ಟು ನಮ್ ದುಡ್ಮೆನು ಕೂಡ ಜಾಸ್ತಿ ಆಗ್ತಾ ಇರ್ಬೇಕಲ್ವಾ? ಕೂತ್ ತಿಂದ್ರೆ ಕುಡಿಕೆ ಹೊನ್ನು. ಅಂದ್ರೆ ಒಂದೊಂದ್ ಕುಡಿಕೆ ಹೊನ್ನಿದ್ರು, ಬಂಗಾರ ಇದ್ರು ಕೂಡ
ಸಾಲಲ್ಲ ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಲ್ವೇನ್ರಿ? ಇವಾಗ್ಲೇ ಬಗ್ದೇ ಇರೋನು ಇನ್ನು ಮುಂದ್ ಬಗ್ತಾನ? ಈ ತರ ಬರಿಬೇಕು ಕರೆಕ್ಟ್ ಆಗಿ. ನಾನೇನು ಈ ತರ ಬರ್ತೀನಿ ಅಂದ್ರೆ ಈ ರೀತಿ ಬರಿಬೇಡಿ. ಅಕ್ಷರಗಳನ್ನ ನೀಟಾಗಿ ದುಂಡಾಗಿ ಬರೀರಿ. 100% ನಿಮಗೆ ಕನ್ನಡದಲ್ಲಿ ಇದು ಕೂಡ ಸ್ಕೋರಿಂಗ್ ಪಾಯಿಂಟೇ ನಿಮ್ದು. 100 ಮಾರ್ಕ್ಸ್ ಗಳಿಗೆ 100ಕ್ಕೂ 100 ತೆಕ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮನ್ನ ಯಾರು ಕೂಡ ಅಗ್ಲಾಡ್ಸಕ್ ಆಗಲ್ಲ. ಚೆನ್ನಾಗಿರುತ್ತೆ ಅಂದ್ರೆ ಕ್ವಶನ್ ಪೇಪರ್ ತುಂಬಾ ಈಸಿ ಇರುತ್ತೆ. ಹಾಗಾದ್ರೆ ಕೊಟ್ಟಿರುವಂತ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರವನ್ನ ಬರೆಯಿರಿ ಅಂತ ಇದೆ. ನೀವೆಲ್ಲ ರೆಡಿ ಇದೀರೇನ್ರಪ್ಪ? ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ. ಕಾರ್ಖಾನೆ ಮತ್ತು ಸಾಬೂನು ಈ ಎರಡು ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಕಮಾನ್ ಕ್ವಿಕ್ ಆಗಿ ಬರ್ಲಿ. ವೆರಿ ಗುಡ್. ಅನು ಯೋಗೇಶ್ ಅವರು ಒಂದೇ ಸಲ ಎಲ್ಲದಕ್ಕೂ ಕೂಡ ಟೈಪ್ ಮಾಡಿ ಕಳಿಸಿದ್ದಾರೆ. ವೆರಿ ಫೈನ್. ಎಲ್ರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಇದೇ ತರ ಒಂದು ನಿಮಗೆ ಜೋಶ್ ಇರ್ಬೇಕು. ಜೊತೆಗೆ ಎಲ್ಲವನ್ನ ಕೂಡ ಓದ್ಕೊಳ್ತೀವಿ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಸರಿನಾ? ಬರ್ಲಿ ಹಾಗಾದ್ರೆ ಉತ್ತರ. ಇವೆಲ್ಲ ಅನ್ಯ ದೇಶೀಯ ಪದಗಳು ಅಂತಾನು ಕೂಡ ಕರಿತೀವಿ. ಓಕೆ, ಬೇಗ ಬರ್ಬೇಕು. ಕಾರ್ಖಾನೆ ಪದ ಯಾವ ಭಾಷೆಯಿಂದ ಬಂದಿದೆ? ಎಸ್, ಪೋರ್ಚುಗೀಸ್ ಅಂತ ಕೆಲವೊಬ್ರು ಹೇಳ್ತೀರಾ. ಯೋಚನೆ ಮಾಡ್ಬೇಕು. ಹಂಗೆಲ್ಲ ನೀವು ಅದೇ ಭಾಷೆಯಿಂದ ಇದೇ ಭಾಷೆಯಿಂದ ಬಂದಿದೆ ಅಂತಂದ್ರೆ ಇಲ್ಲಿ ನಂಬೋದ್ ಕಷ್ಟ ಆಗ್ಬಿಡತ್ತೆ. ತುಂಬಾ ಫೇಮಸ್ ಪ್ರಶ್ನೆ ಇದು. ಸಾಕಷ್ಟು ಸಲ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಅರೇಬಿಕ್ ಮತ್ತು ಪರ್ಷಿಯಾ ಅಂತ ಹೇಳಿ ಹೇಳ್ತಾರೆ. ಇನ್ನ ಕೆಲವೊಬ್ರು ಬೇರೆ ಬೇರೆ ಉತ್ತರವನ್ನ ಕೊಡ್ತಿದ್ದೀರಾ. ನೋಡಿ, ಯೋಚನೆ ಮಾಡಿ. ಸಾಬೂನು ಪದ ಆಕ್ಚುಲಿ ಇದು ಏನ್ ಗೊತ್ತಾ? ಪೋರ್ಚುಗೀಸ್ ಪದ. ಎಷ್ಟೋ ಜನ ತಪ್ಪು ಉತ್ತರವನ್ನ ಕೊಟ್ರಿ ನೀವು. ಪೋರ್ಚುಗೀಸ್ ನಿಂದ ಕನ್ನಡಕ್ಕೆ ಬಂದಿರ್ತಕ್ಕಂತ ಒಂದು ಪದ ಸಾಬೂನು. ಹಾಗಾದ್ರೆ ನಾನ್ ಕೇಳಿರೋದೇನಿಲ್ಲಿ ಇನ್ನೊಂದು ಪದ ಕಾರ್ಖಾನೆ. ಸೊ ಕಾರ್ಖಾನೆ ಪದ ಎದರಿಂದ ಬಂದಿದೆ? ಕಾರ್ಖಾನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ತಯಾರಾಗಿರ್ಬೋದು, ಕಾನಿಶ್ ಕುಮಾರ್ ಆಗಿರ್ಬೋದು, ರೈತ, ಸಲಾಮು, ಕಾನೂನು, ಜಮೀನ್ದಾರು, ಕುರ್ಚಿ, ದರ್ಬಾರು, ಅಸಲಿ. ಸೊ ಇವೆಲ್ಲವೂ ಕೂಡ ಹಿಂದೂಸ್ತಾನಿ ಪದಗಳು. ನೋಡಿ ಎಷ್ಟು ಜನ ತಪ್ಪು ಮಾಡಿದ್ರಿ ಇಲ್ಲಿ. ಯಾಕೆ ಅಂದ್ರೆ ಓದದೆ ಇರ್ತಕ್ಕಂತ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹಿಂದೂಸ್ತಾನಿ ಪದದಿಂದ ಬಂದಿರ್ತಕ್ಕಂಥದ್ದು ಕಾರ್ಖಾನೆ ಪದ. ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂತದ್ದು ಸಾಬೂನು. ನೋಡಿ, ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಪದಗಳು ಅಂತಂದಾಗ ಸೊ ಯಾವ್ದ್ಯಾವ್ದು ಬರುತ್ತೆ? ಪಾದ್ರಿ ಆಗಿರ್ಬೋದು, ಆಲಮಾರು ಜಾಸ್ತಿ ಸಲ ಕೇಳ್ತಾ ಇರ್ತಾರೆ, ಜಂಗಾಲು, ಬಟಾಟೆ, ಮೇಜು. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಪದಗಳು. ನೀವೇನಾದ್ರೂ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ 1 ಅಂಕ ಕಳ್ಕೋಬೇಕಾಗಿತ್ತು. ಇದಕ್ಕೆ ಆಫ್ ಅಂಕಗಳಿರುತ್ತೆ. ಸೊ ಹೆಂಗೆ? ಹೌದಾ ಮೇಡಮ್ ಅಂದ್ರೆ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಕೊಟ್ಟಿರುವ ಪದಗಳನ್ನ ಬಿಡಿಸಿ ಬರೆದು ಸಂಧಿಯನ್ನ ಹೆಸರಿಸಿ ಅಂತ ಇದೆ. ಹೋಪ್ ಸೊ ನೀವೆಲ್ಲ ರೆಡಿ ಇದೀರಾ ಅನ್ಕೊಳ್ತೀನಿ. ಇವನೊಬ್ಬ ಹಳ್ಳಿಯಲ್ಲಿ ಅಂತ ಇದೆ. ಬಿಡಿಸ್ಬೇಕು, ಜೊತೆಗೆ ಸಂಧಿಯನ್ನ ಕೂಡ ಹೆಸರಿಸ್ಬೇಕು. ಎಸ್, ಕಮಾನ್. ಇವನೊಬ್ಬ ಹೆಂಗ್ ಬಿಡಿಸ್ತೀರಮ್ಮ? ಇದನ್ನ ಹೆಂಗ್ ಬಿಡಿಸ್ತೀರಾ? ಬಟಾಟೆ, ಮೇಜು, ಪಾದ್ರಿ, ಆಮೇಲೆ ಜಂಗಾಲು ಮತ್ತೆ ಆಲ್ಮಾರು ಇವೆಲ್ಲವೂ ಕೂಡ ಅಲಮಾರು ಅಥವಾ ಅಲೆಮಾರು ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಶಬ್ದಗಳೇ. ಎಸ್. ಈಗ ನಾನು ಕೇಳಿರೋಂತ ಕ್ವಶನ್ ಬಂದ್ಬಿಟ್ಟು ಸಂಧಿಯನ್ನ ಹೆಸರಿಸ್ಬೇಕು. ಯಾವ ಸಂಧಿಯನ್ನ ಹೆಸರಿಸ್ತೀರಾ? ಇವನೊಬ್ಬ ಲೋಪ ಸಂಧಿ ಮೇಡಮ್ ಅಂತ ಹೇಳ್ತೀರಾ. ಓಕೆ, ನೋಡೋಣ ಹಾಗಾದ್ರೆ ಬಿಡಿಸ್ಬಿಟ್ಟು. ಇವನು ಕೂಡು ಅಥವಾ ಪ್ಲಸ್ ಒಬ್ಬ, ಇವನೊಬ್ಬ. ಹಾಗಾದ್ರೆ ಇದು ಯಾವ ಸಂಧಿ ಆಯ್ತು? ಲೋಪ ಸಂಧಿ. ಲೋಪ ಸಂಧಿ ಹೆಂಗಾಯ್ತು? ಇಲ್ಲಿ ಈ ಉತ್ತರ ಪದದ ಕೊನೆಯ ಅಕ್ಷರ ಊಕಾರದಿಂದ ಎಂಡ್ ಆಗಿದೆ. ಮತ್ತೆ ಪೂರ್ವ ಪದದ ಕೊನೆಯ ಅಕ್ಷರ ಊಕಾರ, ಹಾಗೆ ಉತ್ತರ ಪದದ ಮೊದಲನೇ ಒಂದು ಸ್ವರಾಕ್ಷರ ಓಕಾರ ಇದೆ. ಹಾಗಾದ್ರೆ ಸಂಧಿ ಆಗುವಾಗ ಏನಾಯ್ತು? ಇವನು ಓಕಾರ ಮಾತ್ರ ಬಂದಿದೆ, ಊಕಾರ ಇಲ್ಲಿ ಲೋಪ ಆಗಿದೆ. ಹಾಗಾಗಿ ಇದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಎಷ್ಟೋ ಸಲ ನಾನು ಇದನ್ನ ಡಿಸ್ಕಷನ್ ಮಾಡಿದೀನಿ. ಹಳ್ಳಿಯಲ್ಲಿ ಹೆಂಗ್ ಬಿಡಿಸಿದ್ರಿ ನೀವು? ವೆರಿ ಗುಡ್, ವೆರಿ ಗುಡ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಹಾಗಾದ್ರೆ ಹಳ್ಳಿಯಲ್ಲಿ ಹೆಂಗ್ ಬಿಡಿಸಿದ್ರಿ? ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಅಲ್ವಾ?
ಇಲ್ಲೇನ್ ಅವ್ರೇನು ನಮ್ಗೆ ಸಮಾಸಗಳ ಬಗ್ಗೆ ಅಥವಾ ಬೇರೆ ಏನು ಕೇಳಿಲ್ಲ. ನಾರ್ಮಲ್ ಆಗಿ ಸಂಧಿ ಕೇಳಿದಾರೆ. ಆರಾಮ ಕಣ್ಮುಚ್ಚಿ ಇಲ್ಲಿ ನೀವು ಒಂದ್ ಅಂಕವನ್ನ ಪಡ್ಕೊಂಡ್ಬಿಡ್ಬೋದು. ಹಳ್ಳಿ ಪ್ಲಸ್ ಹಲ್ಲಿ ಏನಾಯ್ತು, ಹಳ್ಳಿಯಲ್ಲಿ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಆಕಾರ ಹೋಗಿ ಯಾಕಾರ ಆಗಮ ಆಗಿದೆ. ಸೊ ಹಂಗಾಗಿ ಇದನ್ನ ನಾವೇನಂತ ಕರಿಬಹುದು, ಆಗಮ ಸಂಧಿ ಅಥವಾ ಯಕಾರಗಮ ಸಂಧಿ. ನಾವೇನ್ ಮಾಡ್ಬೇಕು, ಆಗಮ ಸಂಧಿ ಅಂತ ಬರ್ದ್ರು ಅದ್ರ ಕೆಳಗಡೆ ಒಂದು ಬ್ರಾಕೆಟ್ ನಲ್ಲಿ ಯಕಾರಗಮ ಅಂತ ಹಾಕಿ. ಅಕಸ್ಮಾತ್ ಇಲ್ಲೇನಾದ್ರೂ ವಾಕ್ಕಾರ ಆಗಮವಾಗಿ ಬಂದಿದ್ರೆ ಅದನ್ನ ವಕಾರಗಮ ಸಂಧಿ ಅಂತೇಳಿ ಕರಿತಾ ಇದ್ವಿ. ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಹೋಗೋಣ. ಕೊಟ್ಟಿರುವಂತ ಪದಗಳನ್ನ ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನ ಹೆಸರಿಸಿ ಅಂತ ಇದೆ. ಈಗ ಬನ್ನಿ, ನಮ್ಮ ಸಮಾಸ ಶುರುವಾಯ್ತು. ನಾಲ್ದೆಸೆ ಮತ್ತು ಹೆಮ್ಮರ ಈ ಪದಗಳನ್ನ ವಿಗ್ರಹ ವಾಕ್ಯ ಮಾಡಿ ಸಮಾಸಗಳನ್ನ ಗುರುತಿಸ್ಬೇಕು. ರೆಡಿ ಇದೀರಾ ಎಲ್ಲರೂ? ಎಸ್, ಹೋಪ್ ಸೋ. ನೀವೆಲ್ಲರೂ ಯಾವಾಗ್ಲೂ ರೆಡಿ ಇರ್ತೀರಾ ಅಂತ ಅನ್ಕೊಂಡಿದೀನಿ. ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಕ್ವಶನ್ ಪೇಪರ್. ನೀವು ನೋಡ್ಕೊಂಡಿಲ್ಲ ಅಂತಂದ್ರೆ ನಾನೇನು ಮಾಡಕ್ ಆಗಲ್ಲ ನೋಡಿ. ಯಾಕೆಂದ್ರೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ನಿಮಗೆ ಇದು 100% ಹೆಲ್ಪ್ ಆಗತ್ತೆ. ನಾಲ್ದೆಸೆ, ಅಲ್ಲಿ ನಾಲ್ ಅಂತ ಹೇಳ್ತಾ ಇದೆ ನೋಡಿ. ಅದನ್ನ ಯೋಚನೆ ಮಾಡ್ಬೇಕು ನೀವು. ಅದು ಏನಿದೆ, ಅಲ್ಲಿ ಏನ್ ಬರುತ್ತೆ. ನಾನು ಹಿಂದೆಲ್ಲ ನಿಮಗೆ ಸಮಾಸಗಳ ಬಗ್ಗೆನೂ ಕೂಡ ಟೀಚ್ ಮಾಡಿದೀನಿ. ಹೆಮ್ಮರ ಏನಾಗತ್ತೆ, ವಿಗ್ರಹ ವಾಕ್ಯ ಮಾಡಕ್ ಬಂದ್ರೆ ಮಾತ್ರ ನೀವು ಇಲ್ಲಿ ಆನ್ಸರ್ ಅನ್ನ ಮಾಡಕ್ ಬರುತ್ತೆ, ಇಲ್ಲಾಂದ್ರೆ ಕಷ್ಟ. ಇಲ್ಲಿ ನಿಮಗೆ ಸಿಂಪಲ್, ಈ ಹೆಮ್ಮರ ಇದಕ್ಕೆ ಏನ್ ಮಾಡ್ಬೋದು ನಾವು, ಹಿರಿದಾದ ಪ್ಲಸ್ ಮರ ಹೆಮ್ಮರ ಅಂತ ಆಗತ್ತೆ. ಹಾಗಾದ್ರೆ ಇದನ್ನ ಯಾವ ಒಂದು ಸಮಾಸ ಅಂತೇಳಿ ಹೇಳ್ಬೋದು, ನಾಲ್ಕು ಪ್ಲಸ್ ದೆಸೆ ನಾಲ್ದೆಸೆ. ವೆರಿ ಗುಡ್. ನಾಲ್ಕು ಇಲ್ಲಿ ಏನಾಗಿದೆ, ಹಾಗಾದ್ರೆ ಸಂಖ್ಯಾವಾಚಕ ಇದೆ ಅಲ್ವೇನ್ರಿ. ಸಂಖ್ಯಾವಾಚಕ ಬಂದಾಗ ಏನಾಗತ್ತೆ ರೀ, ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ತಲೆಯಲ್ಲಿ ಇರ್ಬೇಕು, ನಾಲ್ದೆಸೆ ಆಗಿರ್ಬೋದು, ನಾಲ್ವರು ಆಗಿರ್ಬೋದು, ಈ ತರ ಹಿರಿದಾದ ಪ್ಲಸ್ ಮರ ಹೆಮ್ಮರ. ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ, ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಹಾಗೆ ಕರ್ಮಧಾರೆಯ ಸಮಾಸಕ್ಕೆ ಇನ್ನೂ ಕೂಡ ಎಕ್ಸಾಂಪಲ್ಸ್ ಅನ್ನ ಕೊಡಿ ಅಂತಂದಾಗ ಇಲ್ಲಿ ನೀವು ನೋಡ್ಬೋದು, ದೊಡ್ಡ ಹುಡುಗ, ದೊಡ್ಡ ಹೆಂಗಸು, ಹಿರಿಯ ಮಕ್ಕಳು, ಚಿಕ್ಕ ಮಕ್ಕಳು. ಇವೆಲ್ಲವೂ ಕೂಡ ಏನಾಗುತ್ತೆ, ಒಂದು ವಿಶೇಷಣ ಇರುತ್ತೆ, ಇನ್ನೊಂದು ವಿಶೇಷ ಇರುತ್ತೆ. ಸೊ ಅದನ್ನ ಹೈಲೈಟ್ ಮಾಡಿ ಹೇಳೋಂಥದಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಹೌದೇನ್ರಪ್ಪ? ಇನ್ನ ಸಮಾಸಗಳೆಲ್ಲವನ್ನ ಹೇಳುವಂತ ಅವಶ್ಯಕತೆ ನಾನು ಇಲ್ಲ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಪ್ರತಿ ಸಲ ಹೇಳುವಂತ ಸಂದರ್ಭದಲ್ಲಿ ಹೇಳಿದೀನಿ. ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್ ಅಂತಂದಾಗ ಯಾವ್ದ್ಯಾವ್ದನ್ನ ಹೇಳ್ಬೋದು, ಉತ್ತಮೋತ್ತಮ ಆಗಿರ್ಬೋದು, ದೇವ ಮಂದಿರ ಆಗಿರ್ಬೋದು, ಹಗಲುಗನಸು, ಕಣ್ಣು ಕುರುಡು. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ, ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ವೆರಿ ಗುಡ್. ಕರಿದಾದ ಮೋಡ, ಕಾರ್ಮೋಡ ಅಲ್ವೇನ್ರಿ ಭುವನೇಶ್ವರಿ ಅವರೇ? ಕೊಟ್ಟಿರುವ ಪದಗಳನ್ನ ಬಳಸಿ ಸ್ವಂತ ವಾಕ್ಯವನ್ನ ಮಾಡಿ ಬರೆಯಿರಿ. ಅಬ್ಬಬ್ಬಾ, 10ನೇ ಕ್ಲಾಸ್ ನೆನ್ಪು ಬಂದ್ಬಿಡುತ್ತೆ ನಮ್ಗೆ. ಕಕ್ಕಾ ಬಿಕ್ಕಿ ಮತ್ತು ಪ್ರಯತ್ನ ಇದನ್ನಂತೂ ನಾನಂತೂ ಹೇಳಕ್ ಆಗಲ್ಲ, ಯಾಕೆಂದ್ರೆ ಅದು ನಿಮ್ಮ ಸ್ವಂತ ವಾಕ್ಯವನ್ನ ಮಾಡಿ ಬರಿಬೇಕಾಗತ್ತೆ. ಆಬ್ವಿಯಸ್ಲಿ ನಿಮ್ಗೆ ಏನೆಲ್ಲಾ ಗೊತ್ತಿದೆ ಅದನ್ನೆಲ್ಲ ಹೇಳಿ. ಕಮಾನ್, ಕ್ವಿಕ್ ಆಗಿ ಬರ್ಬೇಕು ಆನ್ಸರ್ಸ್ಗಳು. ವೆರಿ ಗುಡ್, ವೆರಿ ಗುಡ್. ಅರಮನೆ, ಅರಸನ ಮನೆ, ಅರಮನೆ. ಓಕೆ, ಸರಿ. ಈಗ ನಾನು ಪ್ರಶ್ನೆ ಕೇಳಿದೀನಿ, ಸ್ವಂತ ವಾಕ್ಯವನ್ನ ಬಳಸಿ ಬರೆಯಿರಿ ಅಂತ. ಹಾಗಾದ್ರೆ ಯಾರೆಲ್ಲ ಆನ್ಸರ್ ಮಾಡ್ತೀರಾ ನೋಡೋಣ. ಅವಳು ನನ್ನನ್ನು ನೋಡಿ ಕಕ್ಕಾ ಬಿಕ್ಕಿ ಆದಳು. ಪವಿತ್ರ ಮೇಡಮ್ ಅವ್ರು ಫಸ್ಟ್ ಹೇಳ್ಬಿಟ್ರು ನೋಡಿ. ಅವರೇ ಫಸ್ಟ್ ಹೇಳಿದ್ದು ಕಕ್ಕಾ ಬಿಕ್ಕಿಗೆ. ನಾನು ಹಾವನ್ನ ನೋಡಿದಾಗ ಕಕ್ಕಾ ಬಿಕ್ಕಿ ಆದೇನು. ನಿಖಿತಾ ಅವ್ರು ಹೇಳ್ತಿದ್ದಾರೆ, ನಾನು ಹಾವನ್ನ ನೋಡಿದಾಗ ಕಕ್ಕಾ ಬಿಕ್ಕಿ ಆದೇನು ಅಂತ. ವೆರಿ ಗುಡ್. ಯಾಕೆಂದ್ರೆ ಕಕ್ಕಾ ಬಿಕ್ಕಿ ಅಂದ್ರೆ ಅರ್ಥ ಗೊತ್ತಾಗ್ಬೇಕು ನಮಗೆ. ಒಂಥರ ಕಳವಳಕ್ಕೊಳಗಾಗೋದು, ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರೋದು, ಗೊಂದಲ ಆಗ್ತಾ ಇರತ್ತೆ ಅಲ್ವಾ. ನಾನು ನನ್ನ ಎದುರಿಗೆ ಬಂದಂತ ಮೃಗವನ್ನ ನೋಡಿ ಕಕ್ಕಾ ಬಿಕ್ಕಿಯಾಗಿ ನಿಂತುಕೊಂಡೇನು ಅಂತಾನು ಹೇಳ್ಬೋದು. ಎಸ್, ಓಕೆ. ಅತಿಯಾದ ಮಳೆಯಿಂದ ಜನರು ಕಕ್ಕಾ ಬಿಕ್ಕಿ ಆದರು. ಹೌದು, ಜನರಿಗೆ ಏನ್ ಮಾಡ್ಬೇಕು ಅಂತಲೇ ಅವರಿಗೆ ಗೊತ್ತಾಗ್ತಾ ಇಲ್ಲ, ಆಬ್ವಿಯಸ್ಲಿ. ನೆಕ್ಸ್ಟ್ ಮತ್ತೆ
ಪ್ರಯತ್ನ ಮಾಡಿದಷ್ಟು ಪ್ರಮಾದ ಕಡಿಮೆ ಆಗತ್ತೆ. ವೆರಿ ಗುಡ್. ಪ್ರತಿ ಒಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಪ್ರಯತ್ನ ಮಾಡುವುದನ್ನ ನಿಲ್ಲಿಸಬಾರದು ಅಲ್ವಾ? ಪ್ರಯತ್ನಕ್ಕೆ ಸದಾ ಫಲ ಉಂಟು ಅಂತಾನು ಹೇಳ್ಬೋದು. ನಿಮ್ಮ ನಿಮ್ಮ ಇದು ಇಚ್ಛೆ. ಯಾಕೆಂತಂದ್ರೆ ನಾನ್ ನನ್ ದೃಷ್ಟಿಕೋನದಲ್ಲಿ ಹೇಳ್ತೀನಿ, ನೀವು ನಿನ್ ದೃಷ್ಟಿಕೋನದಲ್ಲಿ. ನೀವ್ ಹೆಂಗೆ ಹೇಳಿದ್ರು ಪದಗಳ ಅರ್ಥ ನಿಮಗೆ ಗೊತ್ತಾಯ್ತು ಅಂದ್ರೆ ಆರಾಮಾಗಿ ಒಂದ್ ಅಂಕ ನೀವ್ ಇಲ್ಲಿ ಕಣ್ಣು ಮುಚ್ಚಿಕ್ ಪಡ್ಕೊಂಡ್ಬಿಡ್ಬೋದು. ಅಲ್ಲಿ ಯಾವ್ದೇ ರೀತಿ ನಿಮ್ಗೆ ಹಾ ನೋಡಿ, ಲಕ್ಷ್ಮಿ ಅವ್ರು ಹೇಳ್ತಾರೆ ಟಿ ಎಕ್ಸಾಮ್ ನಲ್ಲಿ ಸೋಷಿಯಲ್ ಕ್ವಶನ್ಸ್ ನೋಡಿ ಕಕ್ಕ ವಿಕ್ಕಿ ಆದ್ರಂತವ್ರು. ವಾ, ಎಂತೆಂತ ಆನ್ಸರ್ಸ್ ಕಳ್ರಿ, ಬ್ಯೂಟಿಫುಲ್ ಆನ್ಸರ್ಸ್. ಈ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದಂತ ಪದವನ್ನ ಬರೀರಿ ಅಂತ ಇದೆ. ಈಗೆಲ್ಲ ಗಿವನ್ ವರ್ಡ್ ಅಂತ ಹೇಳ್ತೀವಿ. ಹೂ ಮೇಕ್ಸ್ ಅ ಪಾಟ್, ಯಾರು ಮಡಿಕೆಯನ್ನ ಮಾಡ್ತಾರೋ ಅವ್ರಿಗೆ ನಾವು ಪಾಟರ್ ಅಂತ ಹೇಳ್ತೀವಿ. ಹೂ ಮೆಂಡ್ಸ್ ಅ ಶೂಸ್, ಸೊ ಯಾರು ಶೂಸ್ ನ ಪಾಲಿಶ್ ಮಾಡ್ತಾರೋ ಅವರಿಗೆ ನಾವು ಏನಂತ ಕರಿತೀವಿ? ಚಪ್ಪಲಿ ಮಾರೋರು ಅಂತ ಹೇಳ್ತೀವಿ, ಅಥವಾ ಮೆಂಡರ್ ಅಂತ ಹೇಳಿ ಕರಿತೀವಿ. ಆ ತರ. ಹಾಗೇನೆ ನಮ್ ಕನ್ನಡದಲ್ಲೂ ಕೂಡ ಹಾವನ್ನ ಆಡಿಸುವವರಿಗೆ ಏನಂತ ಕರಿತೀವಿ? ನೇತ್ರಗಳನ್ನ ದಾನ ಮಾಡಿದವನಿಗೆ ಏನಂತ ಕರಿತೀವಿ? ಫಟಾಫಟ್ ಆನ್ಸರ್ ಬರ್ಲಿ ಬೇಗ. ಹಾವಾಡಿಗ ಮತ್ತು ನೇತ್ರದಾನಿ ಅಂತ ಅಂಬಿಕಾ ಅವ್ರು. ಮತ್ತೆ ಆಮೇಲೆ ಹೇಳಿದ್ರು ಸುಮಾರು ಜನ ಹೇಳಿದ್ರು. ಸೂರ್ಯಪ್ರಕಾಶ್ ಸರ್ ಅವರು ಹೇಳಿದ್ದಾರೆ. ಸುಮಾರು ವಿದ್ಯಾರ್ಥಿಗಳೆಲ್ಲರೂ ಕೂಡ. ಇದೆಲ್ಲ ತುಂಬಾ ಈಸಿ ಪ್ರಶ್ನೆಗಳು ಅಂತ ಅನ್ಸುತ್ತೆ ನಿಮ್ಗೆ, ಬಟ್ ಇದ್ರಲ್ಲೇ ನಮ್ಮ ವಿದ್ಯಾರ್ಥಿಗಳು ಸುಮಾರು ಅಂಕಗಳನ್ನ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಗೊತ್ತಾಗ್ದಂಗೆ. ನೇತ್ರಗಳನ್ನ ದಾನ ಮಾಡಿದವನಿಗೆ ಏನಂತೀವಿ ಅಂದ್ರೆ ನೇತ್ರದಾನಿ ಅಂತ ಕರಿತೀವಿ ಅಷ್ಟೇ. ವೆರಿ ಸಿಂಪಲ್. ಹಾಗಾದ್ರೆ ಈಗ ನಾವಿಲ್ಲಿ ಬಂದಿದೀವಿ, ಕೊಟ್ಟಿರುವ ಪದಗಳನ್ನ ಬಿಡಿಸಿ ಬರೆದು ವಿಭಕ್ತಿಯನ್ನ ಹೆಸರಿಸಿ ಅಂತ ಇದೆ. ಅಫ್ಕೋರ್ಸ್ ನೀವೆಲ್ಲ ರೆಡಿ ಇದ್ದೀರಾ ವಿಭಕ್ತಿ ಪ್ರತ್ಯಯಗಳನ್ನ ತಿಳ್ಕೊಳ್ಳಿಕ್ಕೆ ಅಂತ. ತಾಯಿಯನ್ನು ಮತ್ತು ಮರದಲ್ಲಿ. ಹಾಗಾದ್ರೆ ನಿಮಗೆ ಇಲ್ಲಿ ಯಾವ ಪ್ರತ್ಯಯ ಇದೆ, ಈ ಪ್ರತ್ಯಯ ಯಾವಿದೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಆರಾಮಾಗಿ ನೀವು ಗುರುತಿಸ್ಬೋದು. ಕಮಾನ್, ಕ್ವಿಕ್ ಆಗಿ ಬರ್ಲಿ. ಇವೆಲ್ಲ 1 ಮಾರ್ಕ್ಸ್ ಸಿಗಿಲ್ಲ, ಇವೆಲ್ಲ ಅರ್ಧರ್ಧ ಮಾರ್ಕ್ಸ್ ಇರುತ್ತೆ. ಅರ್ಧರ್ಧ ಮಾರ್ಕ್ಸ್. ಅರ್ಧರ್ಧ ಮಾರ್ಕ್ಸ್ ನಿಮಗೆಲ್ಲ ಬಂಚ್ ಆಫ್ 1 ಮಾರ್ಕ್ಸ್ ಆಗೋದು. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್. ಓಕೆ, ಅನ್ನು ದ್ವಿತೀಯ, ಮತ್ತೆ ಅಲ್ಲಿ ಬೇಗ ಬರ್ಲಿ ಉತ್ತರ. ಹಂಗೆ ನನ್ ಕ್ಲಾಸಿಗೆ ಯಾರಾದ್ರೂ ಜಾಯಿನ್ ಆಗ್ಬೇಕು, GPSTR ಕ್ಲಾಸಿಗೆ ಯಾರಾದ್ರೂ ಜಾಯಿನ್ ಆಗ್ಬೇಕು ಅಂದ್ರೆ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ನಿಮಗೆ 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಯಾರಿಗೆಲ್ಲ GPSTR ತರಗತಿಗಳು ಬೇಕಾಗಿದೆ ಅವರಿಗೆ. ಓಕೆ, ಇಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ನಿಮ್ಮ ಉತ್ತರಗಳನ್ನ ನಾವು ಕೂಲಂಕುಷವಾಗಿ ಪರಿಗಣಿಸಿದ್ದೇವೆ. ಚೆಕ್ ಮಾಡೇ ಬಿಡೋಣ. ವೆರಿ ಗುಡ್, ವೆರಿ ಗುಡ್. ಬ್ಯೂಟಿಫುಲ್ ಆನ್ಸರ್ಸ್ ನಿಮ್ದೆಲ್ಲ ಅಲ್ವಾ? ಅನ್ನು ದ್ವಿತೀಯ ಅಷ್ಟೇ. ಇಲ್ಲಿ ಏನ್ ಪ್ರತ್ಯಯ ಇದೆ, ಪದಗಳನ್ನ ನೀವೇನ್ ಮಾಡ್ಬೇಕು? ಬಿಡಿಸಿ ಬರಿಬೇಕು. ಬಿಡಿಸಿ ಹೆಂಗ್ ಬರೀತೀರಾ? ಬಿಡಿಸಿ ಬರಿಬೇಕಲ್ಲ, ಅದನ್ನ ಹೇಳಿ. ತಾಯಿಯನ್ನ ಹೆಂಗ್ ಬಿಡಿಸಿ ಬರೀತೀರಾ ಅದನ್ನ ಹೇಳಿ. ಮರ ಪ್ಲಸ್ ಅಲ್ಲಿ ಮರದಲ್ಲಿ ಆಗತ್ತಾ? ಯೋಚನೆ ಮಾಡಿ. ಸುಮಾರು ಜನ ತಪ್ಪಾಗಿ ಉತ್ತರ ಕೊಡ್ತಿದ್ದೀರಾ. ಯಾಕೆ? ಬಿಡಿಸು ಬರದು ಇದು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಮರ ಪ್ಲಸ್ ಅಲ್ಲಿ ಮರದಲ್ಲಿ ಸಪ್ತಮಿ ವಿಭಕ್ತಿ ಆಗುತ್ತೆ ಮೇಡಮ್ ಅಂತ ಕೆಲವೊಬ್ರು ಹೇಳ್ತೀರಾ. ನಾನು ಬಿಡಿಸ್ ಬರೀರಿ ಅಂತ ಹೇಳ್ದೆ. ಬಿಡಿಸ್ ಬರೆದ್ರೆ ಮಾತ್ರ ನಿಮಗೆ ಉತ್ತರಗಳು ಅಲ್ಲಿ ಬರುತ್ತೆ, ಕರೆಕ್ಟ್ ಆಗಿ ಬರುತ್ತೆ. ನಾನು ನಿಮ್ಮ ಆನ್ಸರ್ ಒಪ್ಪೋದಕ್ಕೆ ರೆಡಿ ಇದೀನಿ, ಇಲ್ಲ ಅಂತಿಲ್ಲ. ಇದು ಸಪ್ತಮಿ ವಿಭಕ್ತಿ ಅಲ್ಲಿ ಅಂತಕ್ಕಂತ ಒಂದು ಪ್ರತ್ಯಯ ಇದೆ. ಹೌದು, ಕರೆಕ್ಟು. ಇಲ್ಲಿ ಅನ್ನು ಅಂತಕ್ಕಂತ ಪ್ರತ್ಯಯ ಇದೆ, ಇದು ದ್ವಿತೀಯ ವಿಭಕ್ತಿ ಅಲ್ವಾ? ಸರಿ, ಇದನ್ ಬಿಡಿಸ್ ಬರೀರಿ ಅಂತ ಅಂದ್ರೆ ಮರದ ಪ್ಲಸ್ ಅಲ್ಲಿ ಮರದಲ್ಲಿ, ತಾಯಿ ಪ್ಲಸ್ ಅನ್ನು ತಾಯಿಯನ್ನು. ಓಕೆ, ಸರಿನಾ? ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವಂತ ಸರ್ವನಾಮ ಪದಗಳನ್ನ ಆರಿಸಿ ಬರೆಯಿರಿ. ಈ ಪ್ರನೌನ್ಸ್ ಅಂತ ನಾವ್ ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ, ಸೊ ಅದೇ ತರನೇ ನಮ್ಗೆ ಕನ್ನಡದಲ್ಲಿ ಸರ್ವನಾಮ ಪದಗಳನ್ನ ನೋಡ್ತಾ ಇದ್ವಿ. ಈ ಸರ್ವನಾಮ ಪದಗಳಲ್ಲಿ ನಿಮ್ಗೆ ಗೊತ್ತಿದೆ, ಆತ್ಮಾರ್ಥಕ, ಪುರುಷಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮ ಪದಗಳು ಎಲ್ಲ ಬರುತ್ತೆ. ನಿಮ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಜ್ಞಾನ ಇದ್ರೆ ಮಾತ್ರ ನೀವು ಇಲ್ಲಿ ಬಿಡಿಸೋದಕ್ಕೆ ಸಾಧ್ಯ. ಓಕೆ ನೋಡಿ, ಗೌರಿ ನನ್ನ ತಂಗಿಗೆ ಪುಸ್ತಕವನ್ನ ಕೊಟ್ಟಳು, ನೀವು ಆದಷ್ಟು ಬೇಗ ಬನ್ನಿ. ಹಾಗಾದ್ರೆ ಈ ವಾಕ್ಯದಲ್ಲಿ ಇರ್ತಕ್ಕಂಥ ಸರ್ವನಾಮ ಪದ ಯಾವುದು? ಬೇಗ ಬರ್ಲಿ ಆನ್ಸರ್ಸ್.
ಓಕೆ, ನನ್ನ, ನೀವು ಸರ್ವನಾಮ ಪದ ಅಂತ ಹೇಳ್ತಿದ್ದೀರಾ. ಇಲ್ಲಿ ನೋಡಿ, ಇದು ನಾಮಪದ. ಅಕಸ್ಮಾತ್ ಅವ್ರೇನಾದ್ರು ನಾಮಪದವನ್ನ ಗುರುತಿಸಿ ಅಂತ ಕೊಟ್ಟಿದ್ರೆ ಗೌರಿ ಅಂತ ಗುರುತಿಸಬಹುದಾಗಿತ್ತು. ಇಲ್ಲೇನಿದೆ, ನನ್ನ ಅಂತಕ್ಕಂಥದ್ದು ಸರ್ವನಾಮ ಪದ. ನಾಮಪದ ಗುರುತಿಸಿ ಅಂದ್ರೆ ಗೌರಿ ಅಂತ ಹೇಳ್ಬೋದಾಗಿತ್ತಲ್ವಾ. ಹಾಗೇನೆ ಇಲ್ಲಿ ನೋಡಿ, ನೀವು ಆದಷ್ಟು ಬೇಗ ಬನ್ನಿ. ನೀವು ಅನ್ನೋದೇನಿದೆ ಇಲ್ಲಿ ಸರ್ವನಾಮ ಪದ. ನೀವ್ ಇವೆರಡು ಕರೆಕ್ಟ್ ಆಗಿ ಗುರ್ತಿಸಿದ್ರಿ ಅಂದ್ರೆ 1 ಅಂಕ ಸಿಕ್ಬಿಡುತ್ತೆ ನಿಮ್ಗೆ. ವೆರಿ ಗುಡ್. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವಂತ ಅವ್ಯಯ ಪದವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಆರಿಸಿ ಬರಿಬೇಕು. ಹಾಗಾದ್ರೆ ಇಲ್ಲಿ ಅವ್ಯಯ ಪದಗಳ ಬಗ್ಗೆ ನಾನು ಟಿ ಲಾಸ್ಟ್ ಮಿನಿಟ್ ರಿವಿಷನ್ಸ್ ಅಲ್ಲಿ ಹೇಳಿದೀನಿ. ಮೊನ್ನೆ ಕ್ವಶನ್ ಪೇಪರ್ ಬಿಡಿಸುವಾಗ್ಲೂ ಕೂಡ ಹೇಳಿದೀನಿ. ರಾಧೆಯು ಸೊಗಸಾಗಿ ಹಾಡಿದಳು, ಕಾಡಿನಲ್ಲಿ ಬೆಂಕಿಯು ದಗದಗನೆ ಉರಿಯುತ್ತಿತ್ತು. ಹಾಗಾದ್ರೆ ಅವ್ಯಯದಲ್ಲಿ ಸಾಮಾನ್ಯ ಅವ್ಯಯ ಆಗಿರ್ಬೋದು, ಅವಧರಣಾರ್ಥಕ ವ್ಯಯ ಆಗಿರ್ಬೋದು, ಅನುಕರಣ ವ್ಯಯಗಳಾಗಿರ್ಬೋದು, ಸಂಬೋಧನಾರ್ಥಕ ವ್ಯಯ ಆಗಿರ್ಬೋದು, ಇವೆಲ್ಲವೂ ಕೂಡ ಅವ್ಯಯಗಳಲ್ಲಿ ಬರ್ತಕ್ಕಂಥ ವಿಧಗಳು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಯಾವ್ದು ಅವ್ಯಯ ಪದವನ್ನ ಆಯ್ಕೆ ಮಾಡಿ ಬರಿಬೇಕು? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಸೊಗಸಾಗಿ ಅಂತ ಹೇಳ್ತಿದ್ದೀರಾ, ಹೌದಾ? ಹಾಗಾದ್ರೆ ಸೊಗಸಾಗಿ ಯಾವ ಅವ್ಯಯ ಪದ ಇದು? ಸೊಗಸಾಗಿ ಎಕ್ಸಾಮ್ ನಲ್ಲಿ ಏನೋ ನಿಮಗೆ ಬೇಗನೆ ಕೇಳ್ಬೋದು. ಬರೀ ಅವ್ಯಯ ಗುರುತಿಸಿ ಅಂತ ಕೇಳ್ಬೋದು. ಒಂದ್ಸಲ ಈ ರೀತಿನೂ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ ಅಲ್ವಾ. ಸೊಗಸಾಗಿ ಮತ್ತು ದಗದಗನೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪರವಾಗಿಲ್ಲ, ಬಹಳ ಫಾಸ್ಟ್ ಆಗೆಲ್ಲ ಆನ್ಸರ್ ಗಳನ್ನ ಟಿಕ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ನಿಮಗೆಲ್ಲ ಗೊತ್ತಿದೆ, ಸೊಗಸಾಗಿ ಅನ್ನೋದೇನಿದೆ ಇದು ಕೂಡ ಅವ್ಯಯ ಪದ, ಸಾಮಾನ್ಯ ಅವ್ಯಯ ಅಂತೇಳಿ ಕರಿತೀವಿ. ವೆರಿ ಗುಡ್. ಇದನ್ನ ಕೂಡ ಬರ್ದ್ಬಿಡಿ. ನಿಮ್ಗೆ ಗೊತ್ತಿತ್ತು ಅಂದ್ರೆ, ಗೊತ್ತಿಲ್ಲ ಅಂದ್ರೆ ರೆಸ್ಟ್ ತಗೊಳಕ್ ಹೋಗ್ಬಿಡಿ. ಗೊತ್ತಿತ್ತು ಅಂದ್ರೆ ಬರೀರಿ. ದಗದಗನೆ ಇದನ್ನ ಅನುಕರಣಾವ್ಯಯ ಅಂತೇಳಿ ಗುರುತಿಸ್ಬಿಡ್ತೀವಿ. ಇಲ್ಲೇ ನಮಗೇನ್ ಗೊತ್ತಾಗತ್ತೆ ಅಥವಾ ಗೊತ್ತಾಗಲ್ಲ ಅಂತ ಅನ್ನೋದೇನಿಲ್ಲ. ಈಸಿಲಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಯಾಕೆಂದ್ರೆ ಒಂದ್ ಪದ ಇನ್ನೊಂದ್ ಪದವನ್ನ ಅನುಸರಿಸ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇದು ದ್ವಿರುಕ್ತಿ ಅಂತ ಬರ್ದಿರಿ. ದ್ವಿರುಕ್ತಿಗೂ ಅವ್ಯಯಗಳಿಗೂ ಸಂಬಂಧನೇ ಇಲ್ಲ. ಎಸ್, ಓಕೆ. ನೆಕ್ಸ್ಟ್ ಪ್ರಶ್ನೆಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವೀಗ ಇಲ್ಲಿ ನೋಡಿ, ಆಲ್ರೆಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಒಂದೊಂದು ಅಂಕಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಅರ್ಧರ್ಧ ಅಲ್ಲ, ಒಂದೊಂದು ಅಂಕಗಳನ್ನ ಕೊಟ್ಟಿದ್ದಾರೆ. ನಾವು ಬರೆಯುವಂತ ಸಂದರ್ಭದಲ್ಲಿ ಅರ್ಧರ್ಧನೂ ಕೂಡ ಇತ್ತು. ಕೊಟ್ಟಿರುವಂತ ವಾಕ್ಯಗಳ ವಚನವನ್ನ ಬದಲಿಸಿ ಬರೆಯಿರಿ ಅಂತ ಇದೆ. ಹುಡುಗರು ಆಟವನ್ನ ಆಡಿದರು, ನದಿಯು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ವಚನ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ. ಏನ್ರಿ ವಚನಗಳು ಅಂದ್ರೆ? ಇಲ್ಲಿ ನಿಮ್ಗೆ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅಂತೇಳಿ ಬರುತ್ತೆ. ಅದೇ ತರ ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ ಅಂತೇಳಿ ವಚನಗಳು ಬರುತ್ತೆ. ಸೊ ಹಾಗಾದ್ರೆ ನೀವಿಲ್ಲಿ ಯಾವ್ದನ್ನ ಹೆಂಗೆ ಗುರ್ತಿಸ್ತೀರಾ? ಕಮಾನ್, ಈ ಟೈಮ್ ನಲ್ಲಿ ಸ್ವಲ್ಪ ಹುಷಾರಾಗಿ ನೀವು ಆನ್ಸರ್ ಮಾಡ್ಬೇಕು. ಹೆಂಗೆ ಸುಧಾ ಅವ್ರೆ? ಹುಡುಗ ಮತ್ತೆ ನದಿಗಳು ಅಂತ ಕೊಟ್ಬಿಟ್ರೆ ವಚನ, ನಾವು ಇಲ್ಲಿ ಲಿಂಗ ಬದಲಿಸಿ ಬರೀರಿ ಅಂತ ಹೇಳಿಲ್ಲ. ನಾನು ಹೇಳಿಲ್ಲ, ಚೈತ್ರ ಮೇಡಮ್ ಮಾಡಿದ್ದದೆ. ಹುಡುಗಿಯರು ಆಟವನ್ನ ಹಾಡಿದರು ಅಂತ. ಹೌದೇನ್ರಿ? ಶ್ರೀದೇವಿ ಅವರು ಕೂಡ ಅದೇ ಹೇಳಿದ್ದಾರೆ. ನಾನ್ ಕೇಳಿರೋದು ವಚನ ಕೇಳಿದೀವಿ. ಇಲ್ಲಿ ವಚನಕ್ಕೂ ಲಿಂಗಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೋಡಿ, ಹುಡುಗರು ಆಟವನ್ನ ಆಡಿದರು ಅಂತಂದ್ರೆ ಹುಡುಗ ಕರೆಕ್ಟ್ ಆಗಿ ಸೆಂಟೆನ್ಸ್ ಬರಿಬೇಕು. ತಪ್ಪರ್ದ್ರೆ 1 ಅಂಕ ಹೊರಟೋಗುತ್ತೆ. ಹುಡುಗ ಆಟವನ್ನು ಆಡಿದನು ಅಂತ ಬರಿಬೇಕು. ಆಡಿದರು ಇದೇನಾಯ್ತು? ಆಡಿದನು. ಯಾಕೆಂದ್ರೆ ಇಲ್ಲಿ ಒಬ್ಬನ್ ಮಾತ್ರ ಇದಾನಲ್ವಾ, ಹಾಗಾಗಿ. ಇನ್ನ ನದಿಯು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ ಅಂತ ಇದೆ. ಸೊ ಇದು ನಾವು ಬಹುವಚನಕ್ಕೆ ಕನ್ವರ್ಟ್ ಮಾಡ್ಬೇಕು. ಹೇಗೆ ಅಂತಂದ್ರೆ, ನದಿಗಳು, ಇಲ್ಲಿ ನದಿ ಅಂತ ಹೇಳಿ ಏಕವಚನ ಇದೆ, ನಾವು ಬಹುವಚನ ತಗೋಬೇಕು. ಬಹಳಷ್ಟು ಜನ ಇಲ್ಲೇ ತಪ್ಪು ಮಾಡೋದು. ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ ಮಾಡಿದ್ರೆ ಮತ್ತೆ ಅಲ್ಲಿ ಅಂಕ ಹೋಯ್ತು. 1 ಅರ್ಧನೂ ಕೂಡ ಕೊಡಲ್ಲ ಅವ್ರು. ಗೊತ್ತಾಯ್ತಾ? ನೀವೆಲ್ಲ ಸಣ್ಣ ಮಕ್ಳಿಲ್ಲ. ಈ ತರ ಯೋಚನೆ ಮಾಡಿ ಕರೆಕ್ಟ್ ಆಗಿ ಬರಿಬೇಕು. ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತವೆ ಅಂತ ಮಾಡ್ಬೇಕಾಗತ್ತೆ. ಕ್ಲಿಯರಾ? ಈ ರೀತಿ ಮಾಡಿದ್ರೆ 2 ಅಂಕ ನಿಮ್ ಜೇಬಲ್ಲೇ, ಮತ್ತೇನು ಆ ಕಡೆ ಈ ಕಡೆ ಇದೆ ಅಂತಾನೆ ಅನ್ಕೊಳಕ್ ಹೋಗ್ಬಿಡಿ. ಮೊದಲೆರಡು ಪದಗಳಿಗೆ ಇರುವಂತ ಸಂಬಂಧವನ್ನ ಗುರುತಿಸಿ 3ನೇ ಪದಕ್ಕೆ ಸರಿ ಸಂಬಂಧವನ್ನ ಹುಡುಕಿ ಬರೆಯಿರಿ ಅಂತ ಇದೆ. ರೈಟ್? ಪ್ರಶ್ನೆ ಅರ್ಥ ಆಯ್ತು ಎಲ್ಲರಿಗೂ? ಪ್ರಶ್ನೆ ಅರ್ಥ ಆಯ್ತಲ್ವೇನ್ರಮ್ಮ ಎಲ್ಲರಿಗೂ? ಬನ್ನಿ,
ನಾಲ್ಕನೆಯ ಇದು ಸಂಖ್ಯೆಯ ವಾಚಕ. ಹಾಗಾದ್ರೆ ಮೂಡಣ ಅನ್ನೋದು ನೆನಪಿಲ್ಲ ಲೋಪ ಸಂಧಿ. ದೇವಾಲಯ ಯಾವ ಸಂಧಿ ಆಗತ್ತೆ? ಬನ್ನಿ ಆನ್ಸರ್ ಮಾಡಿ ಬೇಗ ಬೇಗ. ಕ್ವಶನ್ ನಂಬರ್ ಹಾಕ್ಬೇಕು. 30 ಕ್ವಶನ್ಗೆ ಆ ಮತ್ತೆ ಆ ಅಂತೇಳಿ ಸಂಕೇತಗಳನ್ನ ಕೊಟ್ಟು ಸೂಚಿಸಿದ್ದಾರೆ. ಬರ್ರಿ. ವೆರಿ ಗುಡ್. ಹಂಗೆ ವಿಡಿಯೋ ಲೈಕ್ ಮಾಡ್ತಾ ಹೋಗ್ರಿ ಇಷ್ಟ ಆಗಿದ್ರೆ. ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡ್ತೀರಾ, ನಾನೇನ್ ಹೇಳೋದೇ ಬೇಡ ನಿಮ್ಗೆ. ದಿಕ್ಸೂಚಿ ಅಂತ ಹೇಳ್ತಿದ್ರಲ್ಲಪ್ಪ, ಹೆಂಗಪ್ಪ? ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಕರೆಕ್ಟ್ ಆಗಿ ಆನ್ಸರ್ ಹೇಳೋವರೆಗೂ ಮುಂದಕ್ಕೆ ಹೋಗಲ್ಲ ನಾನು. ಈಗ 4, 5ನೆಯ, 4ನೆಯ ಈ ತರ ಬಂತು ಅಂದ್ರೆ ಅದನ್ನ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಇನ್ನ ಮೂಡಣ ಅಂತ ಬಂತು ಅಂದ್ರೆ ಪಡುವಣ ಅಂತ ಬರೀತೀವಿ. ಅಪ್ಪ ಆಪೋಸಿಟ್ ಬರಿಬಾರ್ದ್ರಪ್ಪ, ಅದು ಆಪೋಸಿಟ್ ಬರಿಬಾರ್ದು. ದಿಕ್ಕುಗಳು ಸವರ್ಣ ದೀರ್ಘ ಸಂಧಿ ಅಂಕಲ್ಲ, ಅಂಕ್ ಬರಲ್ಲ. ಅದು ದಿಗ್ವಾಚಕ ಅಂತ ಏನ್ ಹೇಳ್ತಾ ಇದ್ದೀರಾ ಅದು ಸರಿಯಾದಂತ ಉತ್ತರ. ವೆರಿ ಗುಡ್. ದಿಗ್ವಾಚಕ ಇದಕ್ಕೆ ಸರಿಯಾದಂತ ಉತ್ತರ. ಅಂದ್ರೆ ದಿಕ್ಕುಗಳನ್ನ ಮೂಡಣ, ಪಡುವಣ, ತೆಂಕಣ, ಬಡಗಣ. ಅವ್ರು ಒಂದೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ತೆಂಕಣ ಅಂತಂದ್ರೆ ಯಾವ ದಿಕ್ಕು? ತೆಂಕಣ ಅಂದ್ರೆ ಯಾವ ದಿಕ್ಕು? ಮೊನ್ನೆ TTL ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ನಾನ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀನಿ. ನನ್ನನ್ನೇ ಮಿಸ್ಗೈಡ್ ಮಾಡ್ಲಿಕ್ಕೆ ಒಂದಿಬ್ರು ಮೂವರು ಕಮೆಂಟ್ ಅಲ್ಲಿ ಹಾಕಿದ್ರಿ. ಈಗ ಹೇಳಿ ನೀವು ಉತ್ತರ ನೋಡೋಣ. ದಿಗ್ವಾಚಕ ಇದು ನಾಮಪದಗಳಲ್ಲಿ ಬರುತ್ತಲ್ವಾ, ದಿಕ್ಕುಗಳನ್ನ ಸೂಚಿಸೋದು. ನೆನಪು ಪ್ಲಸ್ ಇಲ್ಲ ಏನಾಯ್ತು? ನೆನಪಿಲ್ಲ. ನೆನಪು ಪ್ಲಸ್ ಇಲ್ಲ ನೆನಪಿಲ್ಲ. ಇಲ್ಲಿ ಊಕಾರ ಲೋಪ ಆಗಿದೆ, ಹಾಗಾಗಿ ಲೋಪ ಸಂಧಿ ಬಂದಿದೆ. ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ, ದೇವಾಲಯ. ಹಾಗಾದ್ರೆ ಇಲ್ಲಿ ಆಕಾರ, ಇಲ್ಲಿ ಅದೇ ಒಂದೇ ಸವರ್ಣ ಸ್ವರಗಳು ಸಂಧಿ ಆಗುವಾಗ ಅದೇ ಸ್ವರದ ದೀರ್ಘ ಸ್ವರ ಬಂದಿದೆ. ದೇವಾಲಯ ಅಂತೆ. ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಗುರುತಿಸ್ತೀವಿ. ದಕ್ಷಿಣ ಅಲ್ವೇನ್ರಿ? ನೋಡಿ, ನಮ್ಮ ವಿದ್ಯಾರ್ಥಿಗಳು ಉತ್ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮೂಡಣ, ಪಡುವಣ, ಬಡಗಣ, ತೆಂಕಣ ಅಂತ ಕರಿತೀವಿ ಅಲ್ವೇನ್ರಿ? ದಕ್ಷಿಣ ದಿಕ್ಕಿಗೆ ತೆಂಕಣ ಅಂತೇಳಿ ಕರೆಯೋದು. ಎಷ್ಟೋ ಜನ ತಪ್ಪಾಗಿ ಉತ್ತರವನ್ನ ಹಾಕ್ ಬಂದಿದ್ದೀರಾ, ಉತ್ತರ ಅಂತೇಳಿ. ದಕ್ಷಿಣ ಅದಕ್ಕೆ ಸರಿಯಾದ ಉತ್ತರ. ಕೊಟ್ಟಿರುವಂತ ವಾಕ್ಯಗಳನ್ನ ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತ ಇದೆ. ವರ್ತಮಾನ ಕಾಲ ಬರಿ. ಸುರೇಶನು ಕಥೆಯನ್ನ ಹೇಳಿದನು, ವಿದ್ಯಾರ್ಥಿಗಳು ವ್ಯಾಯಾಮವನ್ನ ಮಾಡಿದ್ರು. ಓವರ್ ಆಲ್ ಕಂಪ್ಲೀಟ್ ಆಗಿ ಇಲ್ಲಿ ಏನಾಗ್ಬೇಕಂದ್ರೆ ಗ್ರಾಮರ್ ಮುಗಿಬೇಕು. ಆ ರೀತಿ ಅವ್ರು ಕ್ವಶನ್ ಪೇಪರ್ ಫ್ರೇಮ್ ಮಾಡಿದ್ದಾರೆ. ಎಷ್ಟ್ ಚೆನ್ನಾಗಿದೆ ಅಲ್ಲ ಕ್ವಶನ್ ಪೇಪರ್ ಮಾಡಿರೋದು, ಬ್ಯೂಟಿಫುಲ್ ಆಗಿದೆ. ಎಷ್ಟೋ ಜನ ತೆಂಕಣಕ್ ಹೋಗಿ ಉತ್ತರ ಅಂತ ಹಾಕ್ ಬಂದಿದ್ದಾರೆ. ನನಗೂ ಕೂಡ ಕೀ ಆನ್ಸರ್ ಬಿಟ್ಟಾಗ ಮಿಸ್ಗೈಡ್ ಮಾಡಿ ನನಗೂ ಹಾಕಿದ್ದಾರೆ ಕಮೆಂಟ್ ಅಲ್ಲಿ, ಮೇಡಮ್ ತೆಂಕಣ ಅಂದ್ರೆ ಉತ್ತರ ಅಲ್ವೇನ್ರಿ, ನೀವು ತಪ್ಪು ಹೇಳಿದೀರಾ ಅಂತ. ಏನ್ರಿ ಸಣ್ಣ ಮಕ್ಳಿಗೆ ಗೊತ್ತಿರೋ ಅಂತ ಉತ್ತರ ಇದೆ ಅದು, ತಪ್ಪೆಂಗ್ ಹೇಳಕ್ ಬರುತ್ತೆ? ಇರ್ಲಿ ಪರವಾಗಿಲ್ಲ. ಈಗ ನಾನೀಗ ಉತ್ತರಗಳನ್ನ ಹೇಳೋಣ. ಇದಕ್ಕೆ ಸುರೇಶನು ಕಥೆಯನ್ನ ಹೇಳಿದನು. ಹಾಗಾದ್ರೆ ಇದನ್ನ ನಾವು ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಮಾಡ್ಬೇಕು. ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು ನೋಡಿ. ಎಷ್ಟ್ ಜನ ತಪ್ಪು ಹೇಳಿದಾರೆ ಗೊತ್ತಾ? ಸುರೇಶನು ಕಥೆಯನ್ನ ಹೇಳುವನು ಅಂತ ಆಗತ್ತಾ? ತಪ್ಪಾಗಲ್ವೇನಮ್ಮ? ತಪ್ಪಾಗತ್ತಾ? ಆಗಲ್ಲ. ನೋಡಿ, ಯಾವಾಗ್ಲೂ ಕೂಡ ಪ್ರೆಸೆಂಟ್ ನಡೀತಾ ಇದೆ ಅಂತಂದ್ರೆ ಸುರೇಶನು ಕಥೆಯನ್ನ ಹೇಳುತ್ತಿದ್ದಾನೆ ಅಂದ್ರೆ ಇನ್ನು ನಡೀತಾ ಇದೆ, ಅದು ಪೊಸಿಷನ್ ಕಂಪ್ಲೀಟ್ ಆಗಿಲ್ಲ, ಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಹೇಳಿದನು ಅಂತ ಕರಿತೀವಿ. ಹೇಳುವನು ಅಂದ್ರೆ ಮುಂದೆ ಫ್ಯೂಚರ್ ಟೆನ್ಸಿಗೆ, ಅಂದ್ರೆ ಭವಿಷ್ಯತ್ ಕಾಲಕ್ಕೆ ಹೇಳುವನು ಅಂತ ಆಗುತ್ತೆ. ವಿದ್ಯಾರ್ಥಿಗಳು ವ್ಯಾಯಾಮವನ್ನ ಮಾಡುತ್ತಿದ್ದಾರೆ. ನೋಡಿ ಎಷ್ಟು ಜನ ತಪ್ಪು ಮಾಡಿದ್ರಿ ಗೊತ್ತಾ? ಮಾಡುತ್ತಾರೆ ಹೆಂಗ್ ಬರುತ್ತಪ್ಪ? ಹೇಳುತ್ತಾನೆ, ಮಾಡುತ್ತಾರೆ ಎಲ್ಲ ತಪ್ಪು. ಬಹಳ ಜನ ತಪ್ಪು ಮಾಡಿದಿರ. ಮಾಡುತ್ತಿದ್ದಾರೆ ಅಲ್ವೇನ್ರಿ? ಕರೆಕ್ಟ್ ತಾನೆ ಬರೋದ ಆನ್ಸರ್ ಇತ್ತರ. ನೆಕ್ಸ್ಟ್, ಕೊಟ್ಟಿರುವಂತ ಪದಗಳಿಗೆ ತತ್ಸಮ ತದ್ಭವಗಳನ್ನ ಬರೆಯಿರಿ. ಪ್ರಾಣ ಮತ್ತು ಸಿರಿ ಅಂತ ಇದೆ. ಪ್ರಾಣ ಮತ್ತು ಸಿರಿಗೆ ಏನೆಲ್ಲ ತದ್ಭವ ಪದಗಳು ಬರುತ್ತೆ ನೋಡಿ.
ಬಹಳ ಸಿಂಪಲ್ ಆಗಿದೆ. ಆರಾಮಾಗಿ 5 ನಿಮಿಷದಲ್ಲಿ ಆನ್ಸರ್ ಮಾಡ್ಬಿಡ್ಬೋದು ನೀವು. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಪ್ರಾಣ. ತುಂಬಾ ಫೇಮಸ್ ಕ್ವಶನ್ ಕೂಡ ಇದು. ಸಾಕಷ್ಟು ಸಲ ಕೇಳ್ತಾ ಇರ್ತಾರೆ ಇದನ್ನ. ಹಾ, ಯಾರ್ ಫಸ್ಟ್ ಹೇಳ್ತೀರಾ ಆನ್ಸರು? ಯಾಣ. ಯಾಣ ಬರುತ್ತಂದ್ ನೋಡಪ್ಪ. ಪಾಂಡು ಅವ್ರು ಹೇಳ್ತಾರೆ, SP ಪಾಂಡು ಅವರು ಯಾಣ ಅಂತ ಬರುತ್ತಂತೆ. ಯಾಣ ಬರುತ್ತೇನ್ರಿ? ಇಲ್ಲ. ಪ್ರಾಣ ಅಂದ್ರೆ ಹರಣ. ಹರಣ ಅಂದ್ರೆ ಪ್ರಾಣ ಅಲ್ವೇನ್ರಿ? ಇದು ತದ್ಭವ ರೂಪ. ಇನ್ನ ಸಿರಿ, ಇದರ ಒಂದು ತದ್ಭವ ರೂಪ ಏನು? ಈಗ ನಾನು ಒಂದ್ ಹೇಳ್ದೆ, ಇನ್ನೊಂದು ನೀವ್ ಹೇಳ್ತಾ ಇದ್ದೀರಾ ಸಿರಿ. ಸಿರಿ ಪದದ ತದ್ಭವ ರೂಪ ಶ್ರೀ ಮೇಡಮ್ ಅಂತ ಹೇಳ್ತಿದ್ದೀರಾ, ಹೌದಾ? ವೆರಿ ಗುಡ್, ಸರಿ ಇದೆ ನಿಮ್ಮ ಉತ್ತರ. ಶ್ರೀ. 100% ನಿಮ್ ಉತ್ತರ ಸರಿ, ಯಾವುದೇ ಡೌಟ್ ಇಲ್ಲ. ಈ ತರ ಕಾಮನ್ ಆಗಿರೋಂಥದ್ದು ಕೇಳಿದ್ರೆ ತೊಂದ್ರೆ ಇರಲ್ಲ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿರೋದು ಅಂತಂದ್ರೆ ಒಂದಷ್ಟು ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಮಾಡಿರ್ಲೇಬೇಕು ನೀವು. ಈಗ ಈಗ ಲೇಖನ ಚಿಹ್ನೆಗಳನ್ನ ನೀವೆಲ್ರೂ ಕೂಡ ಹಾಕ್ಬೇಕಾಗಿ ವಿನಂತಿ. ನೋಡೋಣ ಲೇಖನ ಚಿಹ್ನೆಗಳನ್ನ ಎಲ್ಲೆಲ್ಲಿ ಹೆಂಗ್ ಹಾಕ್ತೀರಾ ಅಂತ. ಹಾ, ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನ ಹಾಕಿ ಬರೆಯಿರಿ ಅಂತ ಇದೆ. ವಿಶ್ವೇಶ್ವರಯ್ಯನವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಇದನ್ನ ಒಂದ್ ಸ್ವಲ್ಪ ನಿಮಗೆ ಹೇಳಕ್ ಕಷ್ಟ ಆಗ್ಬೋದು, ಟೈಪ್ ಮಾಡೋದು ಕೂಡ ಕಷ್ಟ ಆಗಬಹುದು ಅಂತ ಅನ್ಕೊಂಡಿದೀನಿ. ನೋಡಿ, ಆಹಾ ಗುಲಾಬಿ ಹೂವು ಬಹಳ ಸುಂದರವಾಗಿದೆ. ಇಲ್ಲಿ ನಮ್ಗೇನ್ ಬೇಕು? ಲೇಖನ ಚಿಹ್ನೆಗಳನ್ನ ಬಳಸ್ಲಿಕ್ಕೆ ಹೇಳಿದ್ದಾರೆ. ಎಲ್ಲೆಲ್ಲಿ ಲೇಖನ ಚಿಹ್ನೆಗಳನ್ನ ಬಳಸಬಹುದು ಅನ್ನೋದನ್ನ ನಾನೇ ಹೇಳ್ಬಿಡ್ತೀನಿ. ಬಿಕಾಸ್ ಪಾಪ ನೀವು ಅಲ್ಲಿ ಹೇಳ್ಬೇಕು ಅಂದ್ರೆ ಕಷ್ಟ. ಫಸ್ಟ್ ನಮಗೆ ಯಾವತ್ತು ಫುಲ್ ಸ್ಟಾಪ್ ಇಲ್ಲ ಅಂದ್ರೆ ಫುಲ್ ಸ್ಟಾಪ್ ಇಟ್ಕೊಂಡ್ಬಿಡೋಣ. ಇದು ಮೊದಲನೇ ಒಂದು ಲೇಖನ ಚಿಹ್ನೆ. ಇನ್ನ ಭಾರತ ರತ್ನ ಅಂತ ಏನಿದೆ, ಇದಕ್ಕೆ ಈ ರೀತಿ ನಾವು ಉದ್ಧರಣ ಚಿಹ್ನೆಯನ್ನ ಹಾಕೊಳ್ಳೋಣ, ಹೌದಾ? ಆಮೇಲೆ ಆಹಾ ಅಂತ ಬಂದಿದೆ, ಇಲ್ಲಿ ಭಾವಸೂಚಕ ಬರ್ಬೇಕು. ಆಹಾ ಭಾವಸೂಚಕ, ಮತ್ತೆ ಇಲ್ಲಿ ಫುಲ್ ಸ್ಟಾಪ್ ಬರ್ಬೇಕು. ಇಷ್ಟೇನಾ? ವಿಶ್ವೇಶ್ವರಯ್ಯನವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಹೌದಾ? ಕರೆಕ್ಟಾ? ಇಲ್ಲಿ ಆಹಾ ಆಹಾ ಏನಾಗುತ್ತೆ? ಇದು ಭಾವಸೂಚಕ ವೇದ್ದು ಚಿಹ್ನೆ ಬರ್ಬೇಕು. ಅದಾದ್ಮೇಲೆ ಇಲ್ಲಿ ಪೂರ್ಣ ವಿರಾಮ ಬರ್ಬೇಕು, ಅಷ್ಟೇ. ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಕೊಟ್ಟಿರುವಂತ ಪದಗಳಿಗೆ ಗ್ರಾಂಥಿಕ ರೂಪವನ್ನ ಬರೆಯಿರಿ ಅಂತ ಇದೆ. ಇಂಥ ಗ್ರಾಮರ್ ಸೇರ್ಕೊಂಡಿಲ್ಲ ಅಂತ ಅನ್ನೋ ಹಾಗೆ ಇಲ್ಲ, ಎಲ್ಲಾ ಗ್ರಾಮರ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡ್ಬಿಟ್ಟಿದ್ದಾರೆ. ಮ್ಯಾಗ ಮತ್ತೆ ಇಲ್ಲದಂಗ ಅಂತ ಇದೆ. ಎಸ್, ಇದಕ್ಕೂ ಕೂಡ 2 ಅಂಕಗಳಿದೆ, ಇದಕ್ಕೂ ಕೂಡ 2 ಅಂಕಗಳಿದೆ. ನೋಡಿ ಎಷ್ಟು ಸಿಂಪಲ್ ಆಗಿರುವಂತ ಅಂಕಗಳನ್ನ ನಾವು ಕಳ್ಕೊಳ್ಳೇಬಾರ್ದು. ನೀವ್ ಎಲ್ಲಿ ಕೇರ್ ವಹಿಸ್ಬೇಕಪ್ಪ ಅಂತಂದ್ರೆ ಈ ಚಿಹ್ನೆಗಳನ್ನ ಗುರ್ಸೋದು, ಚಿಹ್ನೆಗಳನ್ನ ಹಾಕೋದ್ರಲ್ಲಿ, ಆಮೇಲೆ ಸಂಧಿ ಸಮಾಸಗಳನ್ನ, ವಿಭಕ್ತಿ ಪ್ರತ್ಯಯಗಳನ್ನ ಗುರ್ಸೋದ್ರಲ್ಲಿ ಹೆವಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಮಾಡಕ್ ಬರುತ್ತೆ. ಮ್ಯಾಗ ಮ್ಯಾಗ ಇದರ ಒಂದು ಗ್ರಾಂಥಿಕ ರೂಪವನ್ನ ಬರಿಬೇಕು. ಏನ್ ಬರ್ತಿದೆ? ತುಂಬಾ ಕೇರ್ಫುಲ್ ಆಗಿ ಬರಿಬೇಕು ಇದನ್ನ. ಇದು ಆಕ್ಚುಲಿ ನಿಮಗೆ 10ನೇ ತರಗತಿಯಲ್ಲಿ ಒಂದ್ ಪಾಠ ಇದೆ, ಹಲಗಲಿ ಬೇಡರು ಅಂತ. ಆ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮ್ಯಾಗ ಅಂತಂದ್ರೆ ಮೇಲೆ, ನೋಡಿ ಮೇಲೆ. ಇಲ್ಲದಂಗ ಅಂತಂದ್ರೆ ಇಲ್ಲದ ಹಾಗೆ. ವೆರಿ ಗುಡ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಇಲ್ಲದ ಹಾಗೆ. ಈ ತರ ನಿಮ್ಮ ಆನ್ಸರ್ಸ್ ಗಳು ಇರ್ಬೇಕು. ನಾಳೆ ಇದಲ್ದಂಗೆ ಸ್ವಲ್ಪ ಟಫ್ ಕೇಳಿದ್ರು ಅಂದ್ರೆ 1-2 ನಿಮಿಷ ಯೋಚನೆ ಮಾಡ್ಬೇಕು, ತಲೆಯಲ್ಲಿ ಯೋಚನೆ ಮಾಡ್ಬಿಟ್ಟು ನೀವೇನ್ ಮಾಡ್ಬೋದು? ಆನ್ಸರ್ ಅನ್ನ ಮಾಡ್ಬೋದು. ಈಗ ನಿಮಗೆ ಒಂದು ಟ್ವಿಸ್ಟ್ ಇದೆ, ಬನ್ನಿ. ಕೊಟ್ಟಿರುವಂತ ವಾಕ್ಯಗಳಲ್ಲಿರುವಂತ ಜೋಡು ನುಡಿ ದ್ವಿರುಕ್ತಿಗಳನ್ನ ಗುರುತಿಸಿ ಬರೆಯಿರಿ ಅಂತ ಇದೆ. ಹಾಗಾದ್ರೆ ನೀವೆಲ್ಲರೂ ರೆಡಿ ಇದ್ದೀರಾ? ಜೋಡು ನುಡಿ ಮತ್ತೆ ದ್ವಿರುಕ್ತಿಗಳನ್ನ ಬರೀಲಿಕ್ಕೆ ಹೋಪ್ಸೋ ನೀವೆಲ್ಲ ರೆಡಿ ಇದ್ದೀರಾ ಅನ್ಕೊಳ್ತೀವಿ. ಮಳೆ ಬರುವ ಸೂಚನೆ ಕಂಡು ಜನರು ಬೇಗ ಬೇಗ ಮನೆಗಳಿಗೆ ಹೊರಟರು. ಮೊದಲನೇ ವಾಕ್ಯ. ಮನೆಯು ಮಕ್ಕಳು ಮರಿಗಳಿಂದ ತುಂಬಿತ್ತು. ಹಾಗಾದ್ರೆ ಎಲ್ಲಿ ಯಾವ ವಾಕ್ಯದಲ್ಲಿ ವಿರುಕ್ತಿ ಇದೆ, ಯಾವ ವಾಕ್ಯದಲ್ಲಿ ಜೋಡು ನುಡಿ ಇದೆ? ಫಟಾಫಟ್ ಆನ್ಸರ್ ಅನ್ನ ಮಾಡಿ. ಟೈಮ್ ಕೊಡ್ತೀನಿ ನಿಮಗೆ, ಆರಾಮಾಗಿ ಆನ್ಸರ್ ಅನ್ನ ಮಾಡ್ತಾ ಹೋಗಿ.
ನಾನು ಹೇಳಿದೀನಿ ಯಾರಿಗಾದ್ರೂ GPSTR ತರಗತಿಗಳನ್ನ ತಗೊಳ್ಬೇಕು ಅನ್ನೋ ಇಚ್ಛೆ ಇದೆ, ಇನ್ನ ಮೌಲಾನಾ ಆಜಾದ್ ಒಂದು ಪರೀಕ್ಷೆಗಳಿಗೆ ತಗೊಳ್ಬೇಕು ಅನ್ನೋದಿದೆ ಅಂತಂದ್ರೆ ನೀವು 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಈ ತರ ನಿಮಗೆ ಸುಮಾರು ಎಕ್ಸಾಂಪಲ್ ಸಮೇತ ಕನ್ನಡನೂ ಇರುತ್ತೆ, ಎಲ್ಲಾನು ಇರುತ್ತೆ A to Z. ಪೇಪರ್ 1, ಪೇಪರ್ 2, ಪೇಪರ್ 3. ಮೌಲಾನಾ ಆಜಾದ್ ನಲ್ಲಿ ಪೇಪರ್ 1, ಪೇಪರ್ 2 ಇರುತ್ತೆ, ಅವ್ರಿಗೂ ಕೂಡ ಎಲ್ಲ ಇರುತ್ತೆ. 6361153623 ನಂಬರ್. ಎಸ್, ವೆರಿ ಗುಡ್, ಬ್ಯೂಟಿಫುಲ್. ಬೇಗ ಬೇಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಎಲ್ಲಿದ್ರೆ ಫಟಾಫಟ್ ಕಂಡಿಡ್ ಬಿಡ್ತೀರಾ ಇದು ದ್ವಿರುಕ್ತಿ ಅಂತ. ಇನ್ನ ಮಕ್ಕಳು ಮರಿ ಏನಿದೆ ಇದು ಜೋಡು ನುಡಿ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡ್ಬಿಡುತ್ತೆ. ನೋಡಿ ಎಷ್ಟು ಆರಾಮಾಗಿ 2 ನುಡಿ 2 ಅಂಕಗಳನ್ನ ಗಳಿಸ್ಬಿಡ್ಬೋದು ಅಲ್ವೇನ್ರಿ? ವೆರಿ ಗುಡ್, ಬ್ಯೂಟಿಫುಲ್. ಈಗ ಕೊಟ್ಟಿರುವ ಗದ್ಯ ಭಾಗಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಅವುಗಳ ಮುಂದೆ ನೀಡಿರುವಂತ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ನೀವೆಲ್ಲರೂ ಮಾಡ್ಬೇಕು. ಈ ತರ KPSC ನಲ್ಲೂ ಕೂಡ ಕೇಳ್ತಾರೆ, ಜೊತೆಗೆ ನಮ್ಮ GPSTR ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ಹೋಪ್ ಸೋ ನೀವೆಲ್ಲರೂ ರೆಡಿ ಇದ್ದೀರಾ ಅನ್ಕೊಳ್ತೀನಿ. ರೆಡಿ ಇದ್ದೀರಾ ಅಂತಂದ್ರೆ ನೀವು ಆನ್ಸರ್ ಅನ್ನ ಮಾಡಬಹುದು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಆಗಿರೋದ್ರಿಂದ ಇದು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇರಲ್ಲ. 3rd ಪೇಪರ್ 100 ಮಾರ್ಕ್ಸಿಗೆ GPSTR ಇದು ಡಿಸ್ಕ್ರಿಪ್ಟಿವ್ ಆಗಿರೋದ್ರಿಂದ ನೀವು ಕ್ವಶನ್ ಓದ್ಕೊಂಡು ಅದ್ರ ಕೆಳಗಡೆ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಕ್ಲಿಯರಾ? ಸೊ ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದನ್ನ ನಾನು ಹೇಳಕ್ ಆಗಲ್ಲ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ನೀವು ಆನ್ಸರ್ ಮಾಡೋದು ನೋಡೋಣ, ಆನ್ಸರ್ ಮಾಡಬಹುದೇನೋ ಅಂತ. ಗದ್ಯ ಭಾಗಗಳು ಎಷ್ಟಿದೆ ಅಂದ್ರೆ ಸುಮಾರು ಗದ್ಯ ಭಾಗ 1, ಗದ್ಯ ಭಾಗ 2, 3, ಗದ್ಯ ಭಾಗ 4 ಗದ್ಯ ಭಾಗಗಳಿದೆ. ಸೊ 4 ಗದ್ಯ ಭಾಗಗಳನ್ನ ನೀವು ಬರಿಬಹುದು. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನೀವು ಈ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ. ಗದ್ಯ ಭಾಗಗಳಿಗಿಂತ ಮುಂಚೆ ತುಂಬಾ ಸಿಂಪಲ್ ಆಗಿರುತ್ತೆ, ಗದ್ಯ ಭಾಗಗಳೇನ್ ಟಫ್ ಇರಲ್ಲ. ಸಾಮಾನ್ಯವಾಗಿ ಗುರುತಿಸಲಾಗುವ ಮಾನವನ ಮೂಲಭೂತ ಅವಶ್ಯಕತೆಗಳು ಯಾವುವು ಅಂತಂದಾಗ ಇಲ್ಲಿನೇ ಆನ್ಸರ್ ಇದೆ ನೋಡಿ. ಸಾಮಾನ್ಯವಾಗಿ ಆಹಾರ, ಅರಿವೆ, ಆಸರೆ ಈ 3 ಮಾತ್ರ ಮಾನವನ ಮೂಲಭೂತ ಅವಶ್ಯಕತೆಗಳೆಂದು ಗುರುತಿಸಲಾಗುತ್ತದೆ. ಸೊ ಇವು ಮೂಲಭೂತ ಅವಶ್ಯಕತೆಗಳು ಅಂತ ಬರಿಬೇಕು. ಹೇಗ್ ಬರಿಬಹುದು ಅಂತಂದ್ರೆ ಸಾಮಾನ್ಯವಾಗಿ ಆಹಾರ, ಬಟ್ಟೆ, ಆಸರೆ ಇವುಗಳನ್ನ ಮಾನವನ ಮೂಲಭೂತ ಅವಶ್ಯಕತೆಗಳು ಎಂದು ಗುರುತಿಸಲಾಗುತ್ತದೆ. ಈ ರೀತಿ ಆನ್ಸರ್ ಅನ್ನ ನೀವು ಬರಿಬೇಕು. ಓಕೆ, ನೆಕ್ಸ್ಟ್ ಮಾನವನನ್ನ ಪ್ರಾಣಿ ಸ್ಥಿತಿಯಿಂದ ಮೇಲೆತ್ತುವುದು ಯಾವುದು ಅಂತ ಇದೆ. ಮಾನವನನ್ನ ಪ್ರಾಣಿ ಸ್ಥಿತಿಯಿಂದ ಮೇಲೆತ್ತುವುದು ಜ್ಞಾನಾರ್ಜನೆ. ಇಲ್ಲ ನಾನು ನಿಮಗೆ ಫಸ್ಟ್ ಇದು ಓದ್ಬಿಡ್ತೀನಿ, ಆಮೇಲೆ ನೀವೇ ಆನ್ಸರ್ ಮಾಡಂತ್ರಿ, ಇಲ್ಲ ನನ್ ಕೆಲ್ಸನೇ ಜಾಸ್ತಿ ಇರುತ್ತೆ. ತನ್ನ ಸುತ್ತಮುತ್ತಲ ಪ್ರಪಂಚದ ಬಗ್ಗೆ ಮಾನವ ಶಿಶು ಅರಿವನ್ನ ಪಡೆಯುವ ಪ್ರಕ್ರಿಯೆನ ಸಾಮಾಜೀಕರಣ ಎಂದು ಕರೆಯುತ್ತಾರೆ. ಶಿಕ್ಷಣ ಈ ಸಮಾಜೀಕರಣದ ಪ್ರಮುಖ ಸಾಧನಗಳಲ್ಲಿ ಒಂದು. ಶಿಕ್ಷಣದ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಗಳೆಲ್ಲ ಆಯಾ ಸಮಾಜದಲ್ಲಿ ಜಾರಿಯಲ್ಲಿರುವಂತ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ತಿಳುವಳಿಕೆಯನ್ನ ಪಡ್ಕೊಳ್ತಾರೆ. ಕಲಿಕೆಯ ಪ್ರಕ್ರಿಯೆಯಲ್ಲಿಯೇ ಜೀವನವನ್ನ ಕುರಿತು ದೃಷ್ಟಿಕೋನಗಳನ್ನ ವ್ಯಕ್ತಿಗಳು ಬೆಳೆಸ್ಕೊಳ್ತಾರೆ. ಸಮಾಜದ ಇತಿಹಾಸ, ಸಾಧನೆಗಳು, ಧರ್ಮ, ಭಾಷೆ, ಮೌಲ್ಯಗಳು, ಸಾಹಿತ್ಯ, ಕಲೆ, ತಾಂತ್ರಿಕ ಜ್ಞಾನ ಇವೇ ಮುಂತಾದಂತ ಸಂಸ್ಕೃತಿಯ ಎಲ್ಲಾ ಅಂಶಗಳನ್ನ ಶಿಕ್ಷಣ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತದೆ ಅಂತ ಇದೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಸಂಬಂಧಪಟ್ಟಂಗೆ 5 ಪ್ರಶ್ನೆಗಳಿದೆ. ಎಷ್ಟು ಅಂಕಗಳಿಗಿರುತ್ತೆ ಮೇಡಮ್ ಅಂದ್ರೆ 5 ಅಂಕಗಳಿಗಿರುತ್ತೆ. ಎಷ್ಟು ಸುಲಭವಾಗಿ 5 ಅಂಕಗಳನ್ನ ಪಡ್ಕೋಬಹುದು ನೋಡಿ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಗೊತ್ತಾಯ್ತು, 2ನೇ ಪ್ರಶ್ನೆಗೆ ಆನ್ಸರ್ ಗೊತ್ತಾಯ್ತು, 3ನೇ ಪ್ರಶ್ನೆ ಸಾಮಾಜೀಕರಣ ಎಂದರೇನು ಅಂತ ಇದೆ. ಎಲ್ಲ ರೆಡಿ ಇದ್ದೀರಾ? ನೋಡಿ, ಯಾರು ಲೈಕೇ ಮಾಡಲ್ಲ. ಯಾಕೆ ಲೈಕ್ ಮಾಡಲ್ಲ? TT ಅಷ್ಟೇ ಲೈಕ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿರ್ ನೀವು. ಬೇರೆ ಯಾವ್ದು ಹೇಳಿದ್ರು ಮೇಡಮ್ ಅವ್ರಿಗೆ ಲೈಕ್ ಮಾಡಂಗಿಲ್ಲ ನಾವು, ಅಲ್ವೇನ್ರಿ? ಇರ್ಲಿ ಮೇಡಮ್, ಕ್ವಶನ್ಸ್ ಬರ್ದು ಆನ್ಸರ್ ಇಲ್ಲ, ಕ್ವಶನ್ಸ್ ಬರ್ದು ಆನ್ಸರ್ ಬರೆಯಕ್ ಹೋಗ್ಬೇಡಿ. ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿ, ಗದ್ಯ ಭಾಗ 1 ಅಂತ ಹಾಕಿ, ಉತ್ತರಗಳು ಅಂತ ಬರ್ದು ಆಕೆ ಉತ್ತರ ಬರೀರಿ. ಹಂಗ್ ಕ್ವಶನ್ಸ್ ಬರ್ದು ಆನ್ಸರ್ ಬರೆಯಷ್ಟು ನಿಮ್ಗೆ ಟೈಮ್ ಇರಲ್ಲ. ಅಲ್ಲಿ ನೆನ್ಪಿಟ್ಕೊಳ್ಳಿ, GPSTR ಅಂತಂದ್ರೆ ಅಷ್ಟು ಸುಲಭ ಇರಲ್ಲ. ನಿಮಗೆ ಇಷ್ಟೇ ಬರೆಯೋದಕ್ಕೂ ಟೈಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರೂ ಪ್ರಶ್ನೆಗಳನ್ನ ಬರ್ಕೊಂತ ಕೂಡ್ಬೇಡಿ. ಕರೆಕ್ಟ್ ಪ್ರಶ್ನೆ ಸಂಖ್ಯೆ ಹಾಕಿ ಅದ್ರ ಸಬ್ ಏನಿರುತ್ತೆ ಈ ತರ ಏನಿರುತ್ತೆ ಅದನ್ನ ಬರೀರಿ. ಸರಿ, ಸಾಮಾಜೀಕರಣ ಅಂದ್ರೇನು? ಇಲ್ಲೇ ಸಿಕ್ಕಿದೆ ನೋಡಿ ನಮ್ಗೆ. ತಮ್ಮ ಸುತ್ತಮುತ್ತಲ ಪ್ರಪಂಚದ ಬಗ್ಗೆ ಮಾನವ ಶಿಶು ಅರಿವನ್ನ ಪಡೆಯತಕ್ಕಂತ ಪ್ರಕ್ರಿಯೆ ಸಾಮಾಜೀಕರಣ ಅಷ್ಟೇ. ವ್ಯಕ್ತಿಗಳು ಯಾವುದರ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳನ್ನ ತಿಳುವಳಿಕೆ ಪಡ್ಕೊಳ್ತಾರೆ? ಯಾವ್ದ್ರ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳನ್ನ ತಿಳುವಳಿಕೆ ಪಡ್ಕೊಳ್ತಾರೆ? ಕಮಾನ್ ಕ್ವಿಕ್ ನೋಡೋಣ, ಆನ್ಸರ್ ಮಾಡಿ.
ಆನ್ಸರ್ ಮಾಡಿ ಬೇಗ. ಮುಂದಕ್ಕೆ ಹೋಗೋಣ. ಇನ್ನೊಂದು ಕ್ವಶನ್ ಪೇಪರ್ ಇದೆ. ಓಕೆ, ಇದಕ್ಕೆ ನೋಡಿ, ವ್ಯಕ್ತಿಗಳು ಯಾವುದರ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳ ತಿಳುವಳಿಕೆ ಪಡ್ಕೊಳ್ತಾರೆ ಅಂತಂದ್ರೆ, ನೋಡಿ, ಶಿಕ್ಷಣದ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಗಳೆಲ್ಲ ಆಯಾ ಸಮಾಜದಲ್ಲಿ ಜಾರಿಯಲ್ಲಿರುವಂತ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ತಿಳುವಳಿಕೆಯನ್ನ ಪಡ್ಕೊಳ್ತಾರೆ. ಅಷ್ಟೇನ್ ಬೇಡ, ನೀವು ಅಷ್ಟೆಲ್ಲ ಬರಿಬೇಡಿ, ಇಷ್ಟೇ ಬರಿಬೇಕು. ವ್ಯಕ್ತಿಗಳು ಅಂತ ಬರ್ದು ಶಿಕ್ಷಣದ ಮೂಲಕ ಅಂತ ಅಷ್ಟೇ ಬರೀರಿ. ಶಿಕ್ಷಣದ ಅಷ್ಟೇ ಕೀವರ್ಡ್, ಸುಮ್ನೆ ಅಷ್ಟು ಉದ್ದ ಬರ್ಕೊಂತ ಹೋಗ್ಬೇಡಿ. ಸಂಸ್ಕೃತಿಯ ಅಂಶಗಳನ್ನ ಶಿಕ್ಷಣ ಹೇಗೆ ವರ್ಗಾಯಿಸುತ್ತೆ ಅಂತಂದ್ರೆ, ಸಂಸ್ಕೃತಿಯ ಅಂಶಗಳನ್ನ ಶಿಕ್ಷಣವು ಹೇಗೆ ವರ್ಗಾಯಿಸುತ್ತೆ ಅನ್ನೋದಕ್ಕೆ ನೋಡಿ, ಸಮಾಜದ ಇತಿಹಾಸ, ಸಾಧನೆಗಳು, ಧರ್ಮ, ಭಾಷೆ, ಮೌಲ್ಯ, ಸಾಹಿತ್ಯ ಇವೆಲ್ಲವೂ ಕೂಡ ಅಂಶಗಳನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತೆ. ಇದು ಹೆಂಗಿದೆ ಹಂಗೆ ಬರಿಬೇಕು. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಪ್ಯಾರಾಗ್ರಾಫ್ ರೈಟಿಂಗು. ಈ 2ನೇ ಪ್ಯಾರಾಗ್ರಾಫ್ ಇದೆ, 3ನೇ ಪ್ಯಾರಾಗ್ರಾಫ್ ಇದೆ, 4ನೇ ಪ್ಯಾರಾಗ್ರಾಫ್ ಇದೆ. ಸೊ ಅದಾದ್ಮೇಲೆ ನಿಮಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರ ಬರೀರಿ ಅಂತ ಇದೆ. ಜಾಗತಿಕ ತಾಪಮಾನದ ಪರಿಣಾಮ ಈ ವಿಷಯವನ್ನ ಕುರಿತು 8-10 ವಾಕ್ಯಗಳಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇದಕ್ಕೂ ಕೂಡ 5 ಅಂಕ ಇರುತ್ತೆ. ನೋಡಿ, ದೇವ್ರನೇ ಹೇಳ್ತೀನಿ, ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಇದು GPSTR 3rd ಪೇಪರ್ ಮಾಡೆಲ್ ಸೆಟ್. ಒಂದು ನಿಮಗೆ ಒಂಥರ ಪ್ರಬಂಧದ ತರ ಇರುತ್ತೆ, ಟಿಪ್ಪಣಿ ಬರೆಯಿರಿ ಇರುತ್ತೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥ ಒಂದು ಗಾದೆ ಮಹತ್ವ ಬರೀಲಿಕ್ಕೆ 5 ಅಂಕ. ಆಸೆಯ ದುಃಖಕ್ಕೆ ಮೂಲ ಈ ಹೇಳಿಕೆಯನ್ನ ಕುರಿತು 8-10 ವಾಕ್ಯಗಳು, ಒಂದ್ ಅರ್ಧ ಪೇಜ್ ಆದ್ರೂ ಬರಿಬೇಕು ನೀವು. 8-10 ವಾಕ್ಯ ಅಂತಂದ್ರೆ ಒಂದ್ ಅರ್ಧ ಪೇಜ್ ಬರಿಬೇಕು. ಇದಕ್ಕೂ ಕೂಡ 5 ಅಂಕ. ಒಂದ್ ಪದ್ಯ ಭಾಗ ಕೊಟ್ಟಿರ್ತಾರೆ, ಎಷ್ಟು ಈಸಿ ಇದೆ ನೋಡಿ. ಇದನ್ನ ಓದ್ಕೊಂಡು 5 ಅಂಕ ನೀವು ಸಾರಾಂಶ ಬರಿಬೇಕು. ಯಾರ್ದು ಈ ವಚನ, ಯಾರ್ದು ಈ ವಚನದಲ್ಲಿ ಇರ್ತಕ್ಕಂಥ ಆಸೆ ಏನು ಅದನ್ನ ಬರಿಬೇಕು. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರ ಇದೆ. ಈ ಚಿತ್ರವನ್ನ ಗಮನಿಸ್ಬಿಟ್ಟು 5 ಅಂಕಗಳಿಗೆ ಸಿಗುತ್ತೆ. ಅಂದ್ರೆ ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮ್ಮನ್ನ ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸಂದೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟವನ್ನ ಪರಿಹರಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೀರಿ ಅಂತೇಳಿ ಪತ್ರ ಬರವಣಿಗೆ ಕೊಟ್ಟಿದ್ದಾರೆ. ಇಲ್ಲಿಗೆ ನಿಮ್ಮ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. GPSTR 3rd ಪೇಪರ್ ಇದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದಕ್ಕೆ ಟೈಮ್ ತುಂಬಾ ಬೇಕಾಗತ್ತೆ. ಕೂತಿದ್ದು ಟೈಮ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸರಿನಾ? ಕ್ಲಾರಿಟಿ ಸಿಕ್ತಾ? ಸೋಷಿಯಲ್ ಸೈನ್ಸ್ ಬರೆಯೋರಿಗೆ ನಾನು ಯಾರಿಗಂತ ಹೇಳಿದ್ದೀನಲ್ಲ, ಸೋಷಿಯಲ್ ಸೈನ್ಸ್ ಬರೆಯೋರಿಗೆ ಕಂಪಲ್ಸರಿ ಬರೀಲೇಬೇಕು. ಇದರಲ್ಲಿ ನೀವು 100ಕ್ಕೆ 50 ಅಂಕಗಳನ್ನ ಗಳಿಸ್ಲೇಬೇಕು. 50ಕ್ಕಿಂತ ಜಾಸ್ತಿ ಗಳಿಸಿದ್ರೆ ನಿಮ್ಮ ಸ್ಕೋರಿಗೆ ಇದು ಟಚ್ ಆಗತ್ತೆ. ಏನ್ 400 ಸ್ಕೋರ್ ಮಾಡ್ತಿರಲ್ಲ, ಆ 400ಕ್ಕೆ ನಿಮಗೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಕನಿಷ್ಠ ಪಕ್ಷ ನೀವು 95 ತನಕನಾದ್ರೂ ತೆಗಿಬೇಕು. ಇದ್ರಲ್ಲಿ ಸೋಷಿಯಲ್ ಸೈನ್ಸ್ ನರಿಗೆ ಬರುತ್ತೆ, ಲೈಫ್ ಸೈನ್ಸ್ ನರಿಗೆ ಬರುತ್ತೆ, ಮ್ಯಾಥ್ಸ್ ಸೈನ್ಸ್ ನರಿಗೆ ಬರುತ್ತೆ. ಇಂಗ್ಲಿಷ್ ಹೊರತುಪಡಿಸಿ ಈ ಪೇಪರ್ ಎಲ್ರಿಗೂ ಬರುತ್ತೆ. GPSTR ಬಗ್ಗೆ ನಾನು ಮಾತಾಡ್ತಾ ಇರೋದು, HSTR ನಲ್ಲ. HSTR ನಲ್ಲಿ ಈ ಪೇಪರ್ ಇರಲ್ಲ, ಗೊತ್ತಾಯ್ತಾ? ಇದು ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ವಿವರಣಾತ್ಮಕ ಪತ್ರಿಕೆ ಇದು. ಸರಿನಾ? ಕ್ಲಿಯರ್? ಓಕೆ. ನೆಕ್ಸ್ಟ್ ಮೇಡಮ್, KPSC ಇದೊಂದು ಕ್ವಶನ್ ಪೇಪರ್ ತೋರಿಸಿ ಅಂತಂದ್ರೆ ಸಿಕ್ಕಾಪಟ್ಟೆ ಇದೆ. ಕ್ವಶನ್ ಪೇಪರ್ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಇದು ಕ್ವಶನ್ ಪೇಪರ್, ನೀವು ಹೇಗೆಲ್ಲ ಬಿಡಿಸಬಹುದು ಅನ್ನೋದನ್ನ. 1 ನಿಮಿಷ ನೋಡೋಣ. ಅದನ್ನು ಕೂಡ ನಾಳೆ ಬಿಡಿಸ್ತೀನಿ ನಾನು. KPSC ಇದು ಕೂಡ ತುಂಬಾ ಚೆನ್ನಾಗಿದೆ. ಕಮ್ಯುನಿಕೇಶನ್ ಪೇಪರ್, ಕಂಪ್ಯೂಟರ್ ಇದೆ, ಮತ್ತೆ ಅದು ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬರೀ ಒಬ್ರಿಗೆ ಇಬ್ರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಕಮ್ಯುನಿಕೇಶನ್ ಪೇಪರ್ ಅಲ್ವಾ, ಇಲ್ಲಿದೆ ನೋಡಿ. ಇದು ಕಮ್ಯುನಿಕೇಶನ್ ಪೇಪರ್. ಕನ್ನಡ ಈ ರೀತಿ ಇರುತ್ತೆ, ಜನರಲ್ ಕನ್ನಡ. ಸೊ ಸುಮಾರು ಎಷ್ಟು ಅಂಕಗಳಿಗೆ ಕೇಳುತ್ತೆ ನೋಡಿ. ಇದು ಕೂಡ ಗ್ರಾಮರಿಗೆ ಸಂಬಂಧಪಟ್ಟಂಗಿದೆ. ಕುಂಬಳ ಪದದ ತತ್ಸಮ ರೂಪ ಆಗಿರ್ಬೋದು, ಕೇಶಿರಾಜನ್ ಬಗ್ಗೆ, ಉತ್ಕೃಷ್ಟ ಪದ, ಇವೆಲ್ಲವೂ ಕೂಡ ಸುಮಾರು ಎಷ್ಟು ಕ್ವಶನ್ಸ್ ಗಳಿರುತ್ತೆ ಅಂತಂದ್ರೆ 35 ಪ್ರಶ್ನೆಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಅದಾದ್ಮೇಲೆ ಜನರಲ್ ಇಂಗ್ಲಿಷ್ ಕೂಡ 35ಕ್ಕೆ ಇರುತ್ತೆ. ಓಕೆ, ಎಸ್. ಹಾಗಾದ್ರೆ ಇದ್ರ ಬಗ್ಗೆ ನಾನು ನಾಳೆ ಡಿಸ್ಕಷನ್ ಮಾಡ್ತೀನಿ. ಹೋಪ್ ಸೊ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ಕ್ಲಾಸ್ ಅಂತ ಅನ್ಕೊಳ್ತೀನಿ. ಇವತ್ತಿನ ಈ ಪೇಪರ್ ರಿಸಲ್ಟ್ ಅಲ್ಲಿ ಕೌಂಟ್ ಆಗುತ್ತೆ, 100% ಆಗುತ್ತೆ. ನೀವೇನ್ರ ಆಗಿಲ್ಲ ಅಂತ ಅನ್ಕೊಳ್ಳೋದಾದ್ರೆ ತಪ್ಪು. ಅದು ಪ್ಯೂರ್ ರಿಕ್ವೈರ್ಮೆಂಟ್ ಅಲ್ಲಿ ಆಗಲ್ಲ, ಬಟ್ ನಮ್ GPSTR ನಲ್ಲಿ 3rd ಪೇಪರ್ ಕನ್ನಡ ಇನ್ಕ್ಲೂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅದ್ರಲ್ಲಿ 98 ತನಕಲ್ಲೂ ಕೂಡ ಸ್ಕೋರ್ ಮಾಡೋದು ನಿಮ್ಮ ಕರ್ತವ್ಯ. ಸರಿನಾ?
ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ. ಯಾರ್ ಕೇಳ್ಬಾರ್ದು ಅಂದಿದ್ದು ದೀಪಾ ಅವ್ರಿಗಂತೂ ಏನ್ ಹೇಳಿದ್ರು ಅರ್ಥ ಆಗಲ್ಲ. ದೀಪಾ ಮೇಡಮ್, ನಿಮಗ್ ಕೇಳ್ಬೇಡ ಅಂತ ನಾನು ಹೇಳಿಲ್ಲಮ್ಮ. ಕನ್ನಡ ವ್ಯಾಕರಣ ಎಲ್ಲಾ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ. ಕೇಳ್ಬೇಡ್ದು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಬೈ.